ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೆಮಿಕಲ್ ಪಿರಿಯಾಡಿಸಿಟಿ ಅನ್ನೋ ಒಂದು ಚಾಪ್ಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನೋಡಿರಿ, ಈ ಒಂದು ಚಾಪ್ಟರಿಂದ ನೀವು ಅಟ್ಲೀಸ್ಟ್ ಒಂದು ಕ್ವಶನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ನೋಡಿರಿ, ಇಲ್ಲಿ ಫಸ್ಟ್ ಕಾನ್ಸೆಪ್ಟ್ ಯಾವುದಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದು. ಸೊ ನೋಡಿರಿ, ಇಲ್ಲಿ ಏನಾಗುತ್ತೆ ಅಂದರೆ, ಎಕ್ಸಾಂಪಲ್ ಈಗ ನನ್ನ ಹತ್ರ ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ರಿ. ಸೊ ಆಟಮ್ದು ಎರಡು ಆರ್ಬಿಟಲ್ಸ್ ಆಗಿದ್ಮೇಲೆ ಕಡೆ ಲಾಸ್ಟಿಗೆ ಒಂದು ಎಲೆಕ್ಟ್ರಾನ್ ಇರ್ತೈತಿ, ಕರೆಕ್ಟಾ? ನೋಡಿರಿ, ಈ ಒಂದು ನ್ಯೂಕ್ಲಿಯಸ್ ಮತ್ತು ಈ ಒಂದು ಎಲೆಕ್ಟ್ರಾನ್ ಮಧ್ಯದಲ್ಲಿ ಒಂದು ಅಟ್ರಾಕ್ಷನ್ ಫೋರ್ಸ್ ಇರುತ್ತೆ. ಸೊ ಈಗ ನಾನು ಆ್ಯಕ್ಚುಯಲ್ ಅಟ್ರಾಕ್ಷನ್ ಫೋರ್ಸ್ ಏನಿರ್ತೈತಲ್ಲ ಅದು ಜಾಸ್ತಿ ಇರ್ತೈತೆ ರೀ. ಸೊ ಎಕ್ಸಾಂಪಲ್ ಈಗ ನಾನು ಇಲ್ಲಿ ಹಾಗೆ ಜಸ್ಟ್ ಇಮ್ಯಾಜಿನೇಷನ್ಗೆ ಅಂತಂದರೆ ಎಕ್ಸಾಂಪಲ್, ಸೊ 50 ಅಟ್ರಾಕ್ಷನ್ ಇದೆ ಅಂತ ಅಂದ್ಕೊಳ್ರಿ. ಸೊ ಬಟ್ ಇಲ್ಲಿ ಈ ಎಲೆಕ್ಟ್ರಾನ್ ಮತ್ತು ಈ ನ್ಯೂಕ್ಲಿಯಸ್ ಮಧ್ಯದಲ್ಲಿ ಎಲೆಕ್ಟ್ರಾನ್ಸ್ಗಳು ಇರ್ತವೆ, ಹೌದಿಲ್ಲ ರೀ? ಬೇರೆ ಆರ್ಬಿಟಲ್ಸ್ನಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಇರ್ತವೆ. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್ ದ ನೆಟ್ ಅಟ್ರಾಕ್ಷನ್ ಈಸ್ ಲೆಸ್ ದ್ಯಾನ್ 50 ಅಂತಂದು. ಸೊ 50ಗಿಂತ ಕಡಿಮೆ ಇರ್ತೈತೆ ರೀ. ಅದೆಷ್ಟು ಇರ್ಬೋದು? ಸೊ ಅರೌಂಡ್ 45 ಇರ್ಬೋದು. ಈ 45 ಏನು ನಂಬರ್ ಇದೆ ಅಲ್ಲ, ಸೊ ದಟ್ ಈಸ್ ಕಾಲ್ಡ್ ಆ್ಯಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದು. ಅಂದ್ರೆ ಅದಕ್ಕೋಸ್ಕರ ನಾವು ಫೈನಲ್ ಆಗಿ ಡೆಫಿನೇಷನ್ ಏನು ಹೇಳ್ಬೋದು ಅಂದ್ರೆ, ದ ನ್ಯೂಕ್ಲಿಯರ್ ಅಟ್ರಾಕ್ಟಿವ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದಿ ಎಲೆಕ್ಟ್ರಾನ್ ವೆನ್ ಇಟ್ ಈಸ್ ಶೀಲ್ಡೆಡ್ ಬೈ ಇನ್ನರ್ ಲೇಯಿಂಗ್ ಎಲೆಕ್ಟ್ರಾನ್ಸ್ ಅಂತಂದು. ಈ ಒಂದು ಎಲೆಕ್ಟ್ರಾನ್ ಫೋರ್ಸ್ ಅಟ್ರಾಕ್ಷನ್ನ ಇಲ್ಲಿ ಒಳಗಡೆ ಇರುವಂಥ ಎಲೆಕ್ಟ್ರಾನ್ಸ್ಗಳು ಅವು ಏನು ಮಾಡ್ತಾವೆ ಅಂದ್ರೆ ತಡಿತಾವ್ರಿ. ಸೊ ತಡಿದ್ವು ಅಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಶೀಲ್ಡಿಂಗ್ ಅಂತ ಕರಿತೀವಿ ರೀ. ಸೊ ದಿಸ್ ಈಸ್ ನೋನ್ ಆಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದು. ಈಗ ನಾನು ಎನರ್ಜಿ ಸೀಕ್ವೆನ್ಸನ್ನು ನೋಡಿದೆ ಅಂತ ಅಂದ್ಕೊಳ್ರಿ, ಅಂದರೆ ಯಾವುದ್ರದ್ದು ಎನರ್ಜಿ ಎಷ್ಟಿದೆ ಅಂತಂದು. ಸೊ ನಮಗೆ ಒಂದು ಆರ್ಡರ್ ಗೊತ್ತಾಗುತ್ತೆ, ಅದೇನಂದ್ರೆ, ಸೊ 2p ಆರ್ಬಿಟಲ್ ಹ್ಯಾಸ್ ಮೋರ್ ಎನರ್ಜಿ ದೆನ್ 2s. ಅದೇ ಟೈಪ 3d, ಸೊ ಹ್ಯಾವ್ ಮೋರ್ ಎನರ್ಜಿ ದೆನ್ 3p ದೆನ್ 3s ಅಂತಂದು. ಅದೇ ಟೈಪ 4f ಆರ್ಬಿಟಲ್ ಹ್ಯಾಸ್ ಮೋರ್ ಎನರ್ಜಿ ದೆನ್ 4d ದೆನ್ 4p ದೆನ್ 4s ಅಂತಂದು, ರೈಟ್? ನೋಡಿ, ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, 2p ಎಲೆಕ್ಟ್ರಾನ್ ಈಸ್ ಮೋರ್ ಶೀಲ್ಡೆಡ್ ದ್ಯಾನ್ 2s ಎಲೆಕ್ಟ್ರಾನ್ ಅಂತಂದು. ಸೊ ಇದಕ್ಕೆ ರೀಸನ್ ಏನು ಅಂತಂದು, ಈ ಥರ ಯಾಕಾಗುತ್ತೆ ಅಂತಂದು ಇಲ್ಲಿ ನೋಡಿದ್ರಿ ಅಂತ ಅಂದ್ಕೊಳ್ರಿ, 2p ಆರ್ಬಿಟಲ್ ಡೂ ನಾಟ್ ಪೆನೆಟ್ರೇಟ್ ಇಂಟು 1s ಆರ್ಬಿಟಲ್, ಬಟ್ 2s ಆರ್ಬಿಟಲ್ ಪೆನೆಟ್ರೇಟ್ ದಿ 1s ಆರ್ಬಿಟಲ್. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ಈಗ ನೋಡ್ರಿ, ಈಗ ಸೊ ಇದು ನ್ಯೂಕ್ಲಿಯಸ್ ಇರುತ್ತಾ, ನ್ಯೂಕ್ಲಿಯಸ್ ಆಗಿದ್ಮೇಲೆ 1s ಆರ್ಬಿಟಲ್ ಇದೆ ರೀ. 1s ಆರ್ಬಿಟಲ್ ಆಗಿದ್ಮೇಲೆ 2s ಆರ್ಬಿಟಲ್ ಇದೆ. 2s ಆರ್ಬಿಟಲ್ ಆಗಿದ್ಮೇಲೆ 2p ಆರ್ಬಿಟಲ್ ಇದೆ. ಈಗ 2p ಆರ್ಬಿಟಲ್ ಮಧ್ಯದಲ್ಲಿ ಎರಡು ಆರ್ಬಿಟಲ್ಸ್ಗಳು ಅದಾವೆ ರೀ. ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದರೆ, ಈಸಿಯಾಗಿ 2p ಆರ್ಬಿಟಲ್ ಈಸ್ ಮೋರ್ ಶೀಲ್ಡೆಡ್ ದೆನ್ 2s ಆರ್ಬಿಟಲ್ ಅಂತಂದು. ಅದೇ 2s ಆರ್ಬಿಟಲ್ಗಳ ಮುಂದ್ಗಡೆ ಏನಿದೆ ಹೇಳ್ರಿ, ಜಸ್ಟ್ ಒಂದೇ ಒಂದು ಆರ್ಬಿಟಲ್ ಇದೆ, ದಟ್ ಈಸ್ 1s ಆರ್ಬಿಟಲ್ ಅಂತಂದು. ಸೊ ಹಾಗಿತ್ತಂದ್ರೆ, ಸೊ ವಿ ಹ್ಯಾವ್ ಸಮ್ ರೂಲ್ಸ್, ಇದಕ್ಕೆ ನಾವು ಇಂಪೆರಿಕಲ್ ರೂಲ್ಸ್ ಅಂತ ಕರಿತೀವಿ ರೀ. ಸೊ ಇಂಪೆರಿಕಲ್ ರೂಲ್ಸ್ ಆರ್ ಸ್ಲೇಟರ್ ರೂಲ್ಸ್ ಫಾರ್ ಎಸ್ಟಿಮೇಟಿಂಗ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದು. ಇದಕ್ಕೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ಗೆ ನಾವು Z ಸ್ಟಾರ್ ಅಂತಂದು ಸಹಿತ ನಾವು ಕರಿತೀವಿ ರೀ. ಸೊ ಹಾಗಿತ್ತಂದ್ರೆ ಆ ರೂಲ್ಸ್ಗಳು ಏನು ಅನ್ನೋದನ್ನು ನಾವು ಈಗ ಸ್ಟಡಿ ಮಾಡಿದ್ರೆ ಆಯ್ತು. ಈಗ ನೋಡ್ರಿ, ಈಗ ಸೊ Z ಸ್ಟಾರ್ ದಟ್ ಈಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಈಕ್ವಲ್ ಟು Z ನ್ಯೂಕ್ಲಿಯರ್ ಚಾರ್ಜ್. ನ್ಯೂಕ್ಲಿಯರ್ ಚಾರ್ಜ್ ಇಸ್ ನಥಿಂಗ್ ಬಟ್ ಅಟೋಮಿಕ್ ನಂಬರ್ ಅಂತ, ಮೈನಸ್ ಎಪ್ಸಿಲಾನ್. ಎಪ್ಸಿಲಾನ್ ಈಸ್ ನಥಿಂಗ್ ಬಟ್ ಶೀಲ್ಡಿಂಗ್ ಕಾನ್ಸ್ಟೆಂಟ್ ಅಂತಂದು. ಈ ಶೀಲ್ಡಿಂಗ್ ಕಾನ್ಸ್ಟೆಂಟ್ ಏನಿದೆ ಅಲ್ಲ, ಅದು ಬೇರೆ ಬೇರೆ ಆರ್ಬಿಟಲ್ಸ್ಗಳಿಗೆ ಬೇರೆ ಬೇರೆ ಇರ್ತೈತಿ. ಸೊ ನೋಡ್ರಿ, ನಾವು ಈ ಒಂದು ಫಾರ್ಮುಲಾನ ನಾವು ಯೂಸ್ ಮಾಡಬೇಕು. Z ಸ್ಟಾರ್ ENC ದಟ್ ಈಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಈಕ್ವಲ್ಸ್ ಟು Z ನ್ಯೂಕ್ಲಿಯರ್ ಚಾರ್ಜ್ ಮೈನಸ್ ಎಪ್ಸಿಲಾನ್ ಶೀಲ್ಡಿಂಗ್ ಕಾನ್ಸ್ಟೆಂಟ್ ಅಂತಂದು. ಇಲ್ಲಿ ನೋಡ್ರಿ, ಇಲ್ಲಿ ರೂಲ್ಸ್ಗಳದವು. ಸೊ ನಾವು ಫಸ್ಟಿಗೆ ಏನು ಮಾಡ್ಬೇಕಂದ್ರೆ, ರೈಟ್ ದಿ ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಇನ್ ದ ಫಾಲೋವಿಂಗ್ ಆರ್ಡರ್ ಆ್ಯಂಡ್ ಗ್ರೂಪ್ ದೆಮ್ ಅಂತಂದು. ಎಕ್ಸಾಂಪಲಿಗೆ ನಾವು ಯಾವ ಒಂದು ಎಲೆಕ್ಟ್ರಾನ್, ಯಾವ ಒಂದು ಆಟಮ್ನಲ್ಲಿ ಯಾವ ಒಂದು ಎಲೆಕ್ಟ್ರಾನ್ಗೆ ನಾವು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ನ ನಾವು ಫೈಂಡ್ ಔಟ್ ಮಾಡ್ತಿರ್ತೀವಲ್ಲ, ಅದ್ರದ್ದು ಎಲೆಕ್ಟ್ರಾನ್ ಕಾನ್ಫಿಗರೇಷನ್ ಬರೀಬೇಕು. ನೆಕ್ಸ್ಟ್ ಅದನ್ನ ಗ್ರೂಪ್ ಮಾಡಬೇಕು. 1s 2s 2p ಇದು ಒಂದು ಗ್ರೂಪ್, ನೆಕ್ಸ್ಟ್ 3s 3p ಇದು ಒಂದು ಗ್ರೂಪ್, 3d ಸಪ್ರೇಟ್ ಗ್ರೂಪ್, ನೆಕ್ಸ್ಟು 4s 4p ಒಂದು ಗ್ರೂಪ್, ನೆಕ್ಸ್ಟ್ 4d ಒಂದು ಗ್ರೂಪ್, ನೆಕ್ಸ್ಟು 4f ಒಂದು ಗ್ರೂಪ್, ನೆಕ್ಸ್ಟ್ ಆಮೇಲೆ 5s 5p ಒಂದು ಗ್ರೂಪ್ ರೀ. ಸೊ ಈ ಥರ ನಾವೇನು ಮಾಡಬೇಕಂದ್ರೆ ಇದನ್ನ ಗ್ರೂಪ್ ಮಾಡ್ತಾ ಹೋಗಬೇಕು. ನೋಡಿರಿ, ದಿಸ್ ಈಸ್ ಒನ್ ಥಿಂಗ್. ನೆಕ್ಸ್ಟ್ ಇದಾಗಿದ್ಮೇಲೆ ಎಲೆಕ್ಟ್ರಾನ್ ಇನ್ ಎನಿ ಗ್ರೂಪ್ ಹೈಯರ್ than this sequence then the electron under consideration contribute nothing to the epsilon ಅಂತಂದು. ಇಲ್ಲೇನಾಗುತ್ತೆ ಅಂದರೆ, ಈಗ ಎಕ್ಸಾಂಪಲ್, ಸೊ ಈಗ ನಾನು ಒಂದು ಆಟಮ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಳ್ರಿ. ಸೊ ವಿ ಆರ್ ಕನ್ಸಿಡರಿಂಗ್ ದಿ 3d ಆರ್ಬಿಟಲ್. ಸೊ 3d ಆರ್ಬಿಟಲ್ ಆಗಿದ್ಮೇಲೆ ಯಾವ್ದು ಬರುತ್ತಾ? ಸೊ ಇದಾಗಿದ್ಮೇಲೆ 4s 4p ಬರುತ್ತೆ. ನೋಡಿರಿ, 3d ಆರ್ಬಿಟಲ್ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ಗೆ 4s ಮತ್ತು 4p ಆರ್ಬಿಟಲ್ದು ಏನೂ ಕಾಂಟ್ರಿಬ್ಯೂಷನ್ ಇರೋದಿಲ್ಲ. ಇಟ್ ಲೈಕ್ ದಿಸ್.
ನಾವು ಯಾವ್ದು ಕನ್ಸಿಡರ್ ಮಾಡ್ತೀವೋ ಅದ್ರ ನಂತರದ್ದು ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ, ಅದಕ್ಕಿಂತ ಮೊದಲಿಗೆ ಇದ್ದಿದ್ದು ಏನಾರ ಆರ್ಬಿಟಲ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ ಅದರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ ಅಂತಂದು. ನೋಡ್ರಿ ನೆಕ್ಸ್ಟ್, ಫಾರ್ ಎಲೆಕ್ಟ್ರಾನ್ ಇನ್ ಎನ್ ಎಸ್ ಆ್ಯಂಡ್ ಎನ್ ಪಿ ಆರ್ಬಿಟಲ್ ಆಲ್ ಅದರ್ ಎಲೆಕ್ಟ್ರಾನ್ ಇನ್ ಎನ್ ಎಸ್ ಎನ್ ಪಿ ಗ್ರೂಪ್ ಕಾಂಟ್ರಿಬ್ಯೂಟ್ಸ್ 0.5 ಈಚ್ ಅಂತಂದು. ನೋಡ್ರಿ ಇದು ನೆನ್ಪಿಟ್ಕೋಬೇಕು, ಎನ್ ಎಸ್ ಮತ್ತು ಎನ್ ಪಿ ಆರ್ಬಿಟಲ್ಸ್ಗಳೇನಿರ್ತವೆ ನೋಡ್ರಿ ಅದರದ್ದು ಕಾಂಟ್ರಿಬ್ಯೂಷನ್ ಎಷ್ಟು ಇರ್ತೈತಿ 0.35 ಇರ್ತೈತಿ. ನೆಕ್ಸ್ಟ್ ಅದೇ ಟೈಪ ಆಲ್ ಎಲೆಕ್ಟ್ರಾನ್ಸ್ ಇನ್ n-1 ಶೆಲ್ ಕಾಂಟ್ರಿಬ್ಯೂಟ್ಸ್ 0.85 ಈಚ್ ಅಂತಂದು. 0.85 ಕಾಂಟ್ರಿಬ್ಯೂಷನ್ ಮಾಡ್ತವು. ಆಲ್ ಎಲೆಕ್ಟ್ರಾನ್ಸ್ ಇನ್ n-2 ಶೆಲ್ ಆರ್ ಲೋವರ್ ಕಾಂಟ್ರಿಬ್ಯೂಟ್ಸ್ ಟು ಎಪ್ಸಿಲಾನ್ ಇಸ್ ಈಕ್ವಲ್ ಟು 1 ಈಚ್ ಅಂತಂದು. ರೈಟ್, ನೋಡ್ರಿ ಇದಾಗಿದ್ದ ಮೇಲ್ಗಡೆ ಇಲ್ಲಿ ಇನ್ನೂ ಸ್ವಲ್ಪ ರೂಲ್ಸ್ಗಳಿದಾವು. ಸೊ ದ್ಯಾಟ್ ವಿಲ್ ಕನ್ಸಿಡರ್. ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಯಾವುದ್ರದ್ದು ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ನ ಫೈಂಡ್ ಔಟ್ ಮಾಡ್ತೀವಿ ಅನ್ನೋದು ಸಹಿತ ಇಂಪಾರ್ಟೆಂಟ್. ರೈಟ್, ಮೀನ್ಸ್ ಅದ್ರ ಬೇಸಿಸ್ ಮೇಲ್ಗಡೆ ಇಲ್ಲಿ ಹೇಳ್ತಾ ಇದ್ದೀವಿ ರೀ. ಸೊ ಎಕ್ಸಾಂಪಲ್ ಇಲ್ಲಿ ಈಗ ನಾವೇನು ಮೇಲ್ಗಡೆ ಹೇಳಿದ್ದೀವಿ ನೋಡ್ರಿ. ಸೊ ಈಗ ಎಕ್ಸಾಂಪಲ್ ಈಗ ಎನ್ ಎಸ್ ಮತ್ತು ಎನ್ ಪಿ ಆರ್ಬಿಟಲ್ಸ್ಗಳಿಗೆ ಈ ಆರ್ಡರ್ ಫಾಲೋ ಆಗುತ್ತೆ ರೀ. ರೈಟ್, ಈ ಒಂದು ರೂಲ್ಸ್ಗಳು ಫಾಲೋ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್, ಸೊ ಎನ್ ಎಸ್ ಎನ್ ಪಿ ಎಲೆಕ್ಟ್ರಾನ್ಸ್ಗಳು 0.35, ಸೊ n-1 ಎಲೆಕ್ಟ್ರಾನ್ಸ್ಗಳು 0.85, n-2 ಕಾಂಟ್ರಿಬ್ಯೂಷನ್ 1 ಅಂತಂದೆ. ಅದೇ ನಾನು ಡಿ ಆರ್ಬಿಟಲ್ನ ಕನ್ಸಿಡರ್ ಮಾಡ್ತಾ ಇದ್ದೆ ಅಥವಾ ಎನ್ ಎಫ್ ಆರ್ಬಿಟಲ್ನ ಕನ್ಸಿಡರ್ ಮಾಡ್ತಾ ಇದ್ವಿ ಅಂತ ಅಂದ್ಕೊಳ್ರಿ. ಅದನ್ನು ಕನ್ಸಿಡರ್ ಮಾಡುವಂಥ ಟೈಮ್ನಾಗ ಕೆಳಗಡೆ ಇರುವಂಥ ಎಲ್ಲ ಎಲೆಕ್ಟ್ರಾನ್ಸ್ಗಳು 1 ಕಾಂಟ್ರಿಬ್ಯೂಟ್ ಮಾಡ್ತಾವೆ ರೀ. ರೈಟ್, ಸೊ ಫಾರ್ ಆ್ಯನ್ ಎಲೆಕ್ಟ್ರಾನ್ ಇನ್ ಎನ್ ಡಿ ಆರ್ ಎನ್ ಎಫ್ ಆರ್ಬಿಟಲ್ ಆಲ್ ಎಲೆಕ್ಟ್ರಾನ್ಸ್ ಇನ್ ದ ಸೇಮ್ ಗ್ರೂಪ್ ಕಾಂಟ್ರಿಬ್ಯೂಟ್ಸ್ 0.35 ಈಚ್ ಅಂತಂದು. ಸೊ ಸೇಮ್ ಗ್ರೂಪ್ ಒಳಗಡೆ ಇದ್ವು ಅಂದ್ರೆ ಅವಾಗ 0.35 ಕನ್ಸಿಡರ್ ಮಾಡಬೇಕಾಗುತ್ತೆ ಅಂತಂದು. ರೈಟ್, ನೋಡಿರಿ ಇಲ್ಲೊಂದು ಎಕ್ಸಾಂಪಲ್ನ ನಾವು ಸಾಲ್ವ್ ಮಾಡಿದ್ರೆ ಅಂದರೆ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಡಿ ಎಲೆಕ್ಟ್ರಾನ್ ಇನ್ 3D1 ಅಂತಂದು. ನೋಡಿರಿ ಈಗ ನಾವು ರೂಲ್ಸ್ಗಳನ್ನು ಫಾಲೋ ಮಾಡಬೇಕು. ರೂಲ್ ಏನಿತ್ತು ಹೇಳ್ರಿ, ಅದು ಫಸ್ಟಿಗೆ ನಾವು ಎಲೆಕ್ಟ್ರಾನ್ಸ್ಗಳನ್ನು ಈ ಥರ ಬರ್ಕೋಬೇಕು. 1s 2s 2p 3s 3p 3d ಅಂತಂದು. ನೋಡ್ರಿ ಈಗ ನಾವು ಇಲ್ಲಿ ನೀವು ನೆನ್ಪು ಮಾಡ್ಕೊಳ್ಬೇಕಿದ್ರೆ, ಸೊ ಈಗ 1sನ ಸಪ್ರೇಟ್ ಗ್ರೂಪ್ ಮಾಡಬೇಕು, 2s 2pದು ಒಂದು ಗ್ರೂಪ್, 3s 3pದು ಒಂದು ಗ್ರೂಪ್, 3dದು ಒಂದು ಸಪ್ರೇಟ್ ಗ್ರೂಪ್ ಅಂತಂದೆ. ಈಗ ನಾನು 3d ಕನ್ಸಿಡರ್ ಮಾಡ್ತಾ ಇದ್ದೀನಿ. ನೋಡಿರಿ ಇಲ್ಲಿ ರೂಲ್ ಏನು ಹೇಳ್ತೈತೆ ಹೇಳ್ರಿ, ಇಫ್ ವಿ ಆರ್ ಕನ್ಸಿಡರಿಂಗ್ ದಿ ಎನ್ ಡಿ ಎಲೆಕ್ಟ್ರಾನ್, ಸೊ ದ ಇನ್ನರ್ ಎಲೆಕ್ಟ್ರಾನ್ಸ್ ಕಾಂಟ್ರಿಬ್ಯೂಷನ್ ಇಸ್ ಈಕ್ವಲ್ ಟು 1 ಅಂತಂದೆ. ನೋಡಿರಿ ನಮಗೆ ಫಾರ್ಮುಲಾನು ಸಹಿತ ನಮ್ಗೆ ನೆನಪಿದೆ. ಸೊ ಫಾರ್ಮುಲಾ ಏನು ಹೇಳ್ತೈತೆ ಹೇಳ್ರಿ, ಅದು ಜೆಡ್ ಸ್ಟಾರ್ ಇಸ್ ಈಕ್ವಲ್ ಟು ಜೆಡ್ ಮೈನಸ್ ಎಪ್ಸಿಲಾನ್ ಅಂತಂದು. ಹೌದಿಲ್ರಿ, ಸೊ ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಅಂದ್ರೆ, ಸೊ ಜೆಡ್, ಸೊ ಫಾರ್ ದಿಸ್ ಪರ್ಟಿಕ್ಯುಲರ್ ಎಕ್ಸಾಂಪಲ್, ಸೊ ದಟ್ ಜೆಡ್ ನೋಡಿರಿ ಅವ್ರು ಆಲ್ರೆಡಿ ಕೊಟ್ಟಿದ್ರು ಇಲ್ಲಿ, ನಾನು ಅದನ್ನು ಬರ್ಕೊಂಡಿಲ್ಲ. ಸೊ ಜೆಡ್ ಇಸ್ ಈಕ್ವಲ್ ಟು 19 ಅಂತಂದು. ಜೆಡ್ ಇಸ್ ಈಕ್ವಲ್ ಟು 19 ಅಂತಂದು. ಸೊ ಬಿಕಾಸ್ ಆಫ್ ದ್ಯಾಟ್ ರೀಸನ್, ಸೊ ಹಿಯರ್ ಕಮ್ಸ್ ದಿ ಎಪ್ಸಿಲಾನ್ ವ್ಯಾಲ್ಯೂ. ಇಲ್ಲಿ ಟೋಟಲ್ ಎಷ್ಟು ಎಲೆಕ್ಟ್ರಾನ್ಸ್ಗಳಿದಾವೆ ರೀ, ಇಲ್ಲಿ ನೋಡ್ರಿ ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 2, ಇಲ್ಲಿ 6 ಎಲೆಕ್ಟ್ರಾನ್ಸ್, ಇಲ್ಲಿ 2 ಮತ್ತು ಇಲ್ಲಿ 6 ಎಲೆಕ್ಟ್ರಾನ್ಸ್ ಅಂತಂದು. ಅಂದರೆ ಇಲ್ಲಿ 8 ಎಲೆಕ್ಟ್ರಾನ್ಸ್, ಇಲ್ಲಿ ಸಹಿತ 8 ಎಲೆಕ್ಟ್ರಾನ್ಸ್ಗಳು, ಇಲ್ಲಿ 2 ಎಲೆಕ್ಟ್ರಾನ್ಸ್ಗಳು, ಅಂದರೆ 18 ಎಲೆಕ್ಟ್ರಾನ್ಸ್ಗಳು ಆಗ್ತವೆ ರೀ. 18 ಇಂಟು ಎಪ್ಸಿಲಾನ್ ವ್ಯಾಲ್ಯೂ ಎಷ್ಟಿತ್ತು ಹೇಳ್ರಿ, ಅದು 1 ಇದೆ. ಯಾಕಂದರೆ ಈಚ್ ಕಾಂಟ್ರಿಬ್ಯೂಟ್ಸ್ 1 ಈಚ್ ಅಂತಂದು. ಅದಕ್ಕೋಸ್ಕರ 19 ಮೈನಸ್ 18 ಅಂದರೆ ಎಷ್ಟಾಗುತ್ತೆ ರೀ, ಅದು 1 ಆಗುತ್ತೆ. ಅಂದರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಇಸ್ ಈಕ್ವಲ್ ಟು 1 ಅಂತ ಆಗುತ್ತೆ. ರೈಟ್, ಸೊ ದಿಸ್ ಈಸ್ ಹೌ ವಿ ಕ್ಯಾಲ್ಕುಲೇಟ್ ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದ್ರೆ. ರೈಟ್, ನೋಡಿರಿ ಇಲ್ಲಿ ಒಂದು ಕನ್ಸಿಡ್ರೇಷನ್ ನಾವು ಮಾಡ್ಬೋದು. ಏನಂದ್ರೆ, ಆನ್ ಮೂವಿಂಗ್ ಫ್ರಾಮ್ ಲೆಫ್ಟ್ ಟು ರೈಟ್ ಇನ್ ಎ ಪೀರಿಯಾಡಿಕ್ ಟೇಬಲ್ ಸೊ ಆಫ್ ಮೇನ್ ಗ್ರೂಪ್ ಎಲಿಮೆಂಟ್ಸ್, ಅಂದರೆ ಎಸ್ ಮತ್ತು ಪಿ ಗ್ರೂಪ್ ಎಲಿಮೆಂಟ್ಸ್ಗಳನ್ನು ನಾವು ಕನ್ಸಿಡರ್ ಮಾಡಿದ್ವಿ ಅಂದ್ರೆ ಜೆಡ್ ಸ್ಟಾರ್ ವ್ಯಾಲ್ಯೂ ಏನಿದೆ ನೋಡಿರಿ ಅದು ಇನ್ಕ್ರೀಸ್ ಆಗುತ್ತೆ. ಸೊ ಬೈ 0.65 ಯೂನಿಟ್ಸ್ ಅಂತಂದೆ. ಅದೇ ನಾನು ಆನ್ ಮೂವಿಂಗ್ ಫ್ರಾಮ್ ಲೆಫ್ಟ್ ಟು ರೈಟ್, ನೋಡಿರಿ ಲೆಫ್ಟ್ ಟು ರೈಟ್ ನಾನು ಮೂಮೆಂಟ್ ಆದೆ ಅಂತ ಅಂದ್ಕೊಳ್ರಿ. ಸೊ ಇಲ್ಲೇನಾಗುತ್ತೆ ಅಂದ್ರೆ, ಫಾರ್ ಟ್ರಾನ್ಸಿಷನ್ ಸೀರೀಸ್ ಎಲಿಮೆಂಟ್ಸ್ ಸೊ ಜೆಡ್ ಸ್ಟಾರ್ ಇನ್ಕ್ರೀಸಸ್ ಬೈ 0.15 ಯೂನಿಟ್ ಅಂತಂದೆ. ರೈಟ್, ಅಂದರೆ ಈಗ ಎಸ್ ಮತ್ತು ಪಿ ಬ್ಲಾಕ್ ಎಲಿಮೆಂಟ್ ಒಳಗಡೆ ದಿಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಅಲ್ಲ ಅದು 0.65 ರೇಂಜ್ನಲ್ಲಿ ಹೆಚ್ಚಿಗೆ ಆಗುತ್ತೆ. ಅದೇ ನಾನು ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕೇಸ್ ಒಳಗಡೆ ಓನ್ಲಿ 0.15 ಯೂನಿಟ್ಸ್ ಅಷ್ಟೇ ಚೇಂಜ್ ಆಗುತ್ತೆ ಅಂತಂದು. ರೈಟ್, ಸೊ ಹಾಗಿತ್ತಂದರೆ ಈ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಏನಿದೆ ಅಲ್ಲ ಅದು ಎಲ್ಲೆಲ್ಲಿ ಯೂಸ್ ಆಗುತ್ತೆ ಅಂತಂದು. ಸೊ ದ್ಯಾಟ್ ವಿ ಆರ್ ಕನ್ಸಿಡರಿಂಗ್ ರೈಟ್ ನಾವು. ಅಪ್ಲಿಕೇಶನ್ ಆಫ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್. ಸೊ 4s ಆರ್ಬಿಟಲ್ಸ್ ಆರ್ ಫಿಲ್ಡ್ ಬಿಫೋರ್ 3d ಆರ್ಬಿಟಲ್ಸ್. ರೈಟ್, ನೋಡಿರಿ ಇದಕ್ಕೆ ರೀಸನ್ ಇದೆ. ಸೊ ದಟ್ ಇಸ್ ದಿ ಡೈರೆಕ್ಟ್ ಕಾನ್ಸಿಕ್ವೆನ್ಸ್ ಆಫ್ ದಿಸ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್.
4s electrons are removed before 3d electrons ಅಂತಂದು ನೋಡ್ರಿ ಇದು ಸಹಿತ ಟ್ರೂ ಇದೆ. ನೆಕ್ಸ್ಟ್ ಸಕ್ಸೆಸಿವ್ ಅಯನೈಸೇಷನ್ ಫಾಲೋಸ್ ದಿಸ್ ಆರ್ಡರ್ ಅಂದರೆ ಈಗ ನಾನು ಅಯನೈಸೇಷನ್ ಎನರ್ಜಿ ಆಫ್ ಫಸ್ಟ್ ಎಲೆಕ್ಟ್ರಾನ್ ಈಸ್ ಲೆಸ್ ಬಟ್ ದಿ ಸೆಕೆಂಡ್ ಅಯನೈಸೇಷನ್ ಎನರ್ಜಿ ಈಸ್ ಮೋರ್ ಮೀನ್ಸ್ ಥರ್ಡ್ ಅಯನೈಸೇಷನ್ ಈಸ್ ಸ್ಟಿಲ್ ಮೋರ್ ಅಂತಂದು ರೈಟ್. ಅಲಾಂಗ್ ದಿ ಪೀರಿಯಡ್ ಫ್ರಮ್ ಲೆಫ್ಟ್ ಟು ರೈಟ್ ಅಟೋಮಿಕ್ ಆ್ಯಂಡ್ ಅಯಾನಿಕ್ ರೇಡಿಯಸ್ ಡಿಕ್ರೀಸಸ್ ಅಂತಂದು ನೋಡ್ರಿ ಇದಕ್ಕೂ ಸಹಿತ ರೀಸನ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜೇ ಆಗಿರುತ್ತೆ ಅಂತಂದು. ಸೊ ಕ್ಯಾಟೈನ್ ಈಸ್ ಸ್ಮಾಲರ್ ಆ್ಯಂಡ್ ದಿ ಆನೈನ್ ಈಸ್ ಬಿಗ್ಗರ್ ಅಂತಂದು ರೈಟ್. ಸೊ ದಿಸ್ ಈಸ್ ಆಲ್ಸೋ ಟ್ರೂ. ಸೊ ದೀಸ್ ಆರ್ ದಿ ಡೈರೆಕ್ಟ್ ಅಪ್ಲಿಕೇಶನ್ಸ್ ಆಫ್ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದು ನೋಡ್ರಿ. ಆಫ್ಟರ್ ದಿಸ್ ಒನ್ ಸೊ ಲೆಟ್ ಅಸ್ ಕನ್ಸಿಡರ್ ಅದರ್ ಎಕ್ಸಾಂಪಲ್ಸ್ ಅಥವಾ ಅದರ್ ಕಾನ್ಸೆಪ್ಟ್ಸ್ ಲೈಕ್ ಅಟೋಮಿಕ್ ಸೈಜ್. ನೋಡ್ರಿ ಇವು ಬೇಸಿಕ್ ಕಾನ್ಸೆಪ್ಟ್ಗಳಾಗಿರ್ತವೆ. ನಾವು ಅಟೋಮಿಕ್ ಸೈಜ್ ಹಂಗಂದ್ರೆ ಏನಂತ ನಮಗೆ ಆಲ್ರೆಡಿ ಗೊತ್ತಿದೆ. ಸೊ ಈಗ ಎಕ್ಸಾಂಪಲಿಗೆ ನನ್ನ ಹತ್ರ ಒಂದು ಅಟಮ್ ಇದೆ ಅಂತ ಅಂದ್ಕೊಳ್ರಿ. ಸೆಂಟರ್ ನಿಂತ್ರ ಲಾಸ್ಟ್ ವೇಲೆನ್ಸ್ ಎಲೆಕ್ಟ್ರಾನ್ ಎಲ್ಲಿರ್ತದೆ ನೋಡ್ರಿ, ಅದ್ರ ಮಧ್ಯದಲ್ಲಿ ಡಿಸ್ಟೆನ್ಸ್ಗೆ ಏನಂತ ಕರಿತೀವಿ ಅಂದ್ರೆ ನಾವು ಅಟೋಮಿಕ್ ಸೈಜ್ ಅಂತ ಕರಿತೀವಿ. ಸೊ ಈಗ ನಾನು ಅಟೋಮಿಕ್ ರೇಡಿಯಸ್ ಅಂತ ಕರಿತೀವಿ, ಬಟ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಅಟೋಮಿಕ್ ಸೈಜ್ ಆಲ್ಸೋ. ಸೊ ಈಗ ನಾನು ಡಯಾಮೀಟರ್ ಕನ್ಸಿಡರ್ ಮಾಡಿದೆ ಅಂದರೆ ಅವಾಗ ಅಟೋಮಿಕ್ ಸೈಜ್ ಅಂತ ಕರಿತೀವಿ. ಅಟೋಮಿಕ್ ರೇಡಿಯಸ್ ಅಂತಂದು ಸಹಿತ ನಾವು ಇದನ್ನ ಕನ್ಸಿಡರ್ ಮಾಡ್ಕೋಬೋದು. ಇನ್ ಎ ಪೀರಿಯಡ್ ಸೊ ಫ್ರಮ್ ಲೆಫ್ಟ್ ಟು ರೈಟ್ ಅಟೋಮಿಕ್ ಸೈಜ್ ಡಿಕ್ರೀಸಸ್ ರೈಟ್. ಸೊ ಫ್ರಮ್ ಟಾಪ್ ಟು ಬಾಟಮ್ ರೈಟ್. ಸೊ ಅಪ್ ಟು ಡೌನ್ ಅಟೋಮಿಕ್ ಸೈಜ್ ಇನ್ಕ್ರೀಸಸ್ ಅಂತಂದು ನೋಡಿರಿ. ಇದು ಆಲ್ರೆಡಿ ನಮಗೆ ಗೊತ್ತಿದೆ. ಸೊ ಅನ್ನೋ ಕಾರಣಕ್ಕೋಸ್ಕರ ನಾನು ಡೈರೆಕ್ಟಾಗಿ ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಅಟೋಮಿಕ್ ರೇಡಿಯಾಯಿ ಅಂತಂದು ನೋಡ್ರಿ. ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ವಿ ಡೋಂಟ್ ಹ್ಯಾವ್ ಎ ಪರ್ಟಿಕ್ಯುಲರ್ ಮೆಥಡ್ ಟು ಫೈಂಡ್ ಅಟೋಮಿಕ್ ರೇಡಿಯಸ್. ಸೊ ಅದಕ್ಕೋಸ್ಕರ ನಾವು ಬೇರೆ ಬೇರೆ ಮೆಥಡ್ನಿಂದ ಅಟೋಮಿಕ್ ರೇಡಿಯಸ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಯು ಕ್ಯಾನ್ ಸಿ ದಿಸ್ ಒನ್ ನೋಡ್ರಿ. ಅಟೋಮಿಕ್ ಆರ್ಬಿಟಲ್ಸ್ ಡೂ ನಾಟ್ ಹ್ಯಾವ್ ಶಾರ್ಪ್ ಬೌಂಡ್ರಿ. ಸೊ ಇಟ್ ಈಸ್ ಡಿಟರ್ಮೈನ್ಡ್ ಬೈ ಇಂಡೈರೆಕ್ಟ್ ಮೆಥಡ್ ಅಂತಂದು. ಅಟೋಮಿಕ್ ರೇಡಿಯಸ್ನ ನಾವು ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನಾವು ಇಂಡೈರೆಕ್ಟ್ ಮೆಥಡ್ನ ಫಾಲೋ ಮಾಡ್ತೀವಿ. 4 ಡಿಫ್ರೆಂಟ್ ಟೈಪ್ಸ್ ಇರ್ತವೆ. ಒಂದೇದು ಕೋವಲೆಂಟ್ ರೇಡಿಯಾಯಿ ಅಂತಂದು ಅಂದ್ರೆ ಕೋವಲೆಂಟ್ ಮಾಲಿಕ್ಯೂಲ್ ಒಳಗಡೆ ಅಲ್ಲಿ ಏನು ರೇಡಿಯಸ್ ಬರ್ತದಲ್ಲ ದಟ್ ಈಸ್ ಕಾಲ್ಡ್ ಆಸ್ ಕೋವಲೆಂಟ್ ರೇಡಿಯಸ್ ಅಂತಂದು. ಎಕ್ಸಾಂಪಲ್ ಈಗ ನಾನು ಹೈಡ್ರೋಜನ್ದು ಅಟೋಮಿಕ್ ರೇಡಿಯಸ್ ನಾನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತ ಅಂದ್ಕೊಳ್ರಿ. ನಾನು ಏನು ಮಾಡ್ತೀನಿ ಅಂದ್ರೆ H2 ಮಾಲಿಕ್ಯೂಲ್ನ ತೊಗೋತೀನಿ. H2 ಮಾಲಿಕ್ಯೂಲ್ನಲ್ಲೇ ತೊಗೊಂಡ್ಬಿಟ್ಟು ಸೊ ಈ ಸೆಂಟರ್ ಮತ್ತು ಈ ಸೆಂಟರ್ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಹಾಫ್ ಮಾಡ್ಕೋತೀನಿ ರೀ. ಇಲ್ಲಿ ಏನು ಬರ್ತೈತಲ್ಲ ದ್ಯಾಟ್ ವ್ಯಾಲ್ಯೂ ಇಟ್ ಸೆಲ್ಫ್ ಈಸ್ ಕಾಲ್ಡ್ ಆಸ್ ಕೋವಲೆಂಟ್ ರೇಡಿಯಸ್ ಅಂತಂದು. ಅದೇ ಟೈಪ್ ಅಯನಿಕ್ ರೇಡಿಯಸ್ ಅಂತಂದು ನಾನು ಅಯನಿಕ್ ಕ್ರಿಸ್ಟಲ್ಸ್ಗಳನ್ನು ತೊಗೋಬೋದು. ಸೊ ಎಕ್ಸಾಂಪಲ್ ಈಗ NaCl ಕ್ರಿಸ್ಟಲ್ನ ನಾನು ತೊಗೋತೀನಿ. ಸೊ ತೊಗೊಂಡ್ಬಿಟ್ಟು ಇವೆರಡರ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡಿ ಅದರದ್ದು ಹಾಫ್ ತೊಗೊಂಡೆ ಅಂತ ಅಂದ್ಕೊಳ್ರಿ. ಸೊ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಅಯನಿಕ್ ರೇಡಿಯಾಯಿ ಅಂತಂದು. ಅದೇ ಟೈಪ ಮೀನ್ಸ್ ಅಟೋಮಿಕ್ ಕ್ರಿಸ್ಟಲ್ಸ್ಗಳು ನಮಗೆ ಸಿಗ್ತಾ ಇದ್ವು ಅಂತ ಅಂದ್ಕೊಳ್ರಿ. ಅವಾಗ ನಾನು ರೇಡಿಯಸ್ನ ಫೈಂಡ್ ಔಟ್ ಮಾಡಿದ್ವಿ ಅಂದರೆ ಅದಕ್ಕೆ ವಾಂಡರ್ ವಾಲ್ಸ್ ರೇಡಿಯಸ್ ಅಂತ ಕರಿತೀವಿ. ಅದೇ ಟೈಪ ಇನ್ ಮೆಟಲ್ಸ್ ಒಳಗಡೆ ನಾನು ಸೊ 2 ಆಟಮ್ಸ್ಗಳ ಮಧ್ಯದಲ್ಲಿರುವಂಥ ಡಿಸ್ಟೆನ್ಸ್ನ ನಾನು ತೊಗೊಂಡು ಹಾಫ್ ಮಾಡಿದೆ ಅಂತ ಅಂದ್ಕೊಳ್ರಿ. ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಮೆಟಾಲಿಕ್ ರೇಡಿಯಾಯಿ ಅಂತಂದು. ಸೊ ಈಗ ನಾವು ಇದ್ರದ್ದು ಮೀನ್ಸ್ ಕಂಪ್ಯಾರಿಸನ್ ನೋಡಿದ್ವಿ ಅಂತ ಅಂದ್ಕೊಳ್ರಿ. ಅಂದರೆ ಯಾವುದ್ರ ಡಿಸ್ಟೆನ್ಸ್ ಎಷ್ಟಿದೆ ಅಂತಂದು ಅವಾಗ ನಮಗೇನು ಗೊತ್ತಾಗುತ್ತೆ ಅಂದ್ರೆ so this van der Waals radius is the highest, so then the metallic radius, then the covalent radius antand right. So here comes the isoelectronic ions antand. Isoelectronic ions so let us consider size of isoelectronic ions ಅಂತಂದ್ರೆ ನೋಡ್ರಿ ನಾರ್ಮಲ್ ಆಗಿ ಈ ಟ್ರೆಂಡ್ನ ನಾವು ಫಾಲೋ ಮಾಡ್ತೀವಿ. ಸೊ ಏನಾಗುತ್ತೆ ಅಂದ್ರೆ ಸೇಮ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಇದ್ವು ಅಂತ ಅಂದ್ಕೊಳ್ರಿ. ಸೊ ಆಸ್ ಅಟಾಮಿಕ್ ನಂಬರ್ ಇನ್ಕ್ರೀಸಸ್ ಸೈಜ್ ಆಲ್ಸೋ ಇನ್ಕ್ರೀಸಸ್ ಅಂತಂದೆ. ಇಲ್ಲೊಂದು ಎಕ್ಸಾಂಪಲ್ನ ನೀವು ನೋಡ್ಬೋದು. ಸೊ ಈಗ ಲಿಥಿಯಮ್ ರೈಟ್. ಸೊ ಲಿಥಿಯಮ್ ಅಟಾಮಿಕ್ ನಂಬರ್ ಈಸ್ ಸೊ ದ್ಯಾಟ್ ಯು ಕ್ಯಾನ್ ಕನ್ಸಿಡರ್ ದಿಸ್ ಒನ್ ಮೀನ್ಸ್ ಹೈಡ್ರೋಜನ್ ಹೀಲಿಯಮ್ ಲಿಥಿಯಮ್ ಸೊ 3 means beryllium 4 right. So boron 5. So next carbon 6 right. So carbon has more atomic numbers, so for that reason its size is more, so then the boron, so then the beryllium, then the lithium right. So this is the order. So you can say same thing is also true here also right. So let us consider the next concept, that is ionization energy right. So let's dive into this one. So briefly, so we all know that the energy required to remove electron from an atom in isolated gaseous state or atom, so that is known as
ಅಯನೈಸೇಷನ್ ಎನರ್ಜಿ ಅಂತಂದರೆ. ಈಗ ನನ್ನ ಹತ್ರ ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ರಿ. ಈ ಆಟಮ್ನಲ್ಲಿ ಲಾಸ್ಟ್ ಹೊರಗಡೆ ಇರೋವಂಥ ಎಲೆಕ್ಟ್ರಾನ್ನ ರಿಮೂವ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ, ಆ ಎನರ್ಜಿಗೆ ಏನಂತ ಕರಿತೀವಿ ಅಂದರೆ ನಾವು ಅಯನೈಸೇಷನ್ ಎನರ್ಜಿ ಅಂತ ಕರಿತೀವಿ. ನೋಡಿರಿ, ಅಯನೈಸೇಷನ್ ಎನರ್ಜಿ ಏನಿದೆ ಅಲ್ಲ, ಸೊ ಇಟ್ ಇಸ್ ಎ ಎಂಡೋಥರ್ಮಿಕ್ ಪ್ರೊಸೆಸ್ ಅಂತಂದರೆ ಇಟ್ ಮೀನ್ಸ್ ಇಟ್ ರಿಕ್ವೈರ್ಸ್ ಎನರ್ಜಿ. ಸೊ ಫಾರ್ ದಟ್ ರೀಸನ್ ಡೆಲ್ಟಾ ಹೆಚ್ ಇಸ್ ಈಕ್ವಲ್ ಟು ಪಾಸಿಟಿವ್ ಅಂತಂದು. ನೋಡಿರಿ, ಇನ್ನೊಂದು ಅಬ್ಸರ್ವ್ ಮಾಡ್ಬೋದು. ಸೊ ಈಗ ಒಂದು ಎಲೆಕ್ಟ್ರಾನ್ ರಿಮೂವ್ ಮಾಡಿದ್ವಿ ಅಂದರೆ ಅದಕ್ಕೆ ಮೀನ್ಸ್ ಮೀನ್ಸ್ ಅಯನೈಸೇಷನ್ ಎನರ್ಜಿ 1 ಅಂತ ಕರಿತೀವಿ. ಎರಡನೇ ಎಲೆಕ್ಟ್ರಾನ್ಗೆ ನಾವು IE2 ಅಂತ ಕರಿತೀವಿ. ಮೂರನೇ ಮೀನ್ಸ್ ಅಯನೈಸೇಷನ್ ಎನರ್ಜಿಗೆ ನಾವು IE3 ಅಂತ ಕರಿತೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ IE ದಟ್ ಇಸ್ ಅಯನೈಸೇಷನ್ ಎನರ್ಜಿ ಸೆಕೆಂಡ್ ಮೀನ್ಸ್ ಥರ್ಡ್ ಅಯನೈಸೇಷನ್ ಎನರ್ಜಿ ಇಸ್ ಮೋರ್ ದ್ಯಾನ್ ದಿ ಸೆಕೆಂಡ್ ದ್ಯಾನ್ ದಿ ಫಸ್ಟ್ ಅಂತಂದು, ರೈಟ್. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸೊ ಈ ಅಯನೈಸೇಷನ್ ಎನರ್ಜಿ ಏನಿದೆಯಲ್ಲ, ಇದಕ್ಕೆ ನಾವು ಕೆಲವೊಂದು ಟೈಮ್ ಅಯನೈಸೇಷನ್ ಪೊಟೆನ್ಷಿಯಲ್ ಅಂತಂದು ಸಹಿತ ನಾವು ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಅಯನೈಸೇಷನ್ ಎನರ್ಜಿ ಆಫ್ ಆ್ಯನ್ ಆಟಮ್. ಸೊ ಮೀನ್ಸ್ ಅಯನೈಸೇಷನ್ ಎನರ್ಜಿ ಇಂಟು Z ಸ್ಟಾರ್ ಸ್ಕ್ವೇರ್ ಮೀನ್ಸ್ ದಟ್ ಇಸ್ ಮೀನ್ಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಎಲೆಕ್ಟ್ರಾನ್ ವೋಲ್ಟ್ ಸೊ ಪರ್ ಆಟಮ್ ಡಿವೈಡೆಡ್ ಬೈ n ಸ್ಟಾರ್ ಸ್ಕ್ವೇರ್ ಅಂತಂದು, ರೈಟ್. ನೋಡಿರಿ, ಈ ಥರದ್ದೊಂದು ಫಾರ್ಮುಲಾ ಇದೆ. ಅಂದರೆ ಈಗ ನಾನು ನೋಡಿರಿ, ಈ ಅಯನೈಸೇಷನ್ ಎನರ್ಜಿನ ಏನಿದೆ ಅಲ್ಲ ಇದನ್ನ ನಾವು ಈ ಹೈಡ್ರೋಜನ್ದು ಮೀನ್ಸ್ ಎನರ್ಜಿ ಬೇಸಿಸ್ ಮೇಲ್ಗಡೆ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಅವಾಗ ನಾವು ಈ ಫಾರ್ಮುಲಾನ ಯೂಸ್ ಮಾಡ್ತೀವಿ, ರೈಟ್. ಸೊ ಮೀನ್ಸ್ ಎನರ್ಜಿ ಈಸ್ ಈಕ್ವಲ್ ಟು ದಟ್ ಈಸ್ -13.6 ಎಲೆಕ್ಟ್ರಾನ್ ವೋಲ್ಟ್ ಸೊ Z ಸ್ಕ್ವೇರ್ ಡಿವೈಡೆಡ್ ಬೈ n ಸ್ಕ್ವೇರ್ ಅಂತಂದು, ರೈಟ್. ಸೊ ಯು ಕ್ಯಾನ್ ಫಾಲೋ ದಿಸ್ ಒನ್ ಆಲ್ಸೋ. ಸೊ ಲೆಟ್ಸ್ ಕನ್ಸಿಡರ್ ದಿಸ್ ಒನ್ ಪೆನೆಟ್ರೇಟಿಂಗ್ ಪವರ್ ಆಫ್ ಆರ್ಬಿಟಲ್ಸ್ ಅಂತಂದೆ, ರೈಟ್. ಅಂದರೆ ಯಾವ ಆರ್ಬಿಟಲ್ ಸೊ ಅಂದರೆ ಎಷ್ಟು ಇನ್ನೊಂದು ಆರ್ಬಿಟಲ್ ಒಳಗಡೆ ಹೋಗುತ್ತೆ ಅನ್ನೋದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಪೆನೆಟ್ರೇಟಿಂಗ್ ಪವರ್ ಆಫ್ ಆರ್ಬಿಟಲ್ಸ್ ಅಂತ ಕರಿತೀವಿ. ಸೊ ಎಸ್ ಆರ್ಬಿಟಲ್ ಹ್ಯಾಸ್ ಮೋರ್ ಪೆನೆಟ್ರೇಟಿಂಗ್ ಪವರ್ ಸೊ ದೆನ್ ದಿ p ಆರ್ಬಿಟಲ್, ದೆನ್ ದಿ d ಆರ್ಬಿಟಲ್, ದೆನ್ ದಿ f ಆರ್ಬಿಟಲ್ ಅಂತಂದು, ರೈಟ್. ಸೊ ಯು ಕ್ಯಾನ್ ಫಾಲೋ ದಿಸ್ ಅಯನೈಸೇಷನ್ ಎನರ್ಜಿ ಟ್ರೆಂಡ್. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಇದು ನಾರ್ಮಲ್ ಇರ್ತೈತಿ. ಇನ್ ಕೆಲವೊಂದು ಟೈಮ್ ಅಷ್ಟೇ ಇದು ಏನಾಗಿರುತ್ತೆ ಅಂದ್ರೆ ಅಬ್ ನಾರ್ಮಲ್ ಆಗಿರುತ್ತೆ ಅಂತಂದು, ರೈಟ್. ಸೊ ಎಕ್ಸಾಂಪಲ್ ಲಿಥಿಯಮ್, ಸೊ ಬೆರಿಲಿಯಮ್ ಇಲ್ಲ ರೀ ಇಲ್ಲಿ, ಅದ್ರ ಬದಲಿ ಬೋರಾನ್ ಇದೆ. ಸೊ ಕಾರ್ಬನ್, ನೈಟ್ರೋಜನ್, ಆಕ್ಸಿಜನ್, ಫ್ಲೋರಿನ್, ನಿಯಾನ್, ಸೊ ಸೋಡಿಯಮ್, ಮ್ಯಾಗ್ನೀಷಿಯಮ್ ಮೀನ್ಸ್ ಆಮೇಲೆ ಬರುತ್ತೆ. ನೆಕ್ಸ್ಟ್ ಅಲ್ಯೂಮಿನಿಯಮ್, ಸೊ ಅಲ್ಯೂಮಿನಿಯಮ್, ಸಿಲಿಕಾನ್, ಫಾಸ್ಫರಸ್, ಆಮೇಲೆ ಸಲ್ಫರ್ ಬರುತ್ತೆ, ಕ್ಲೋರಿನ್, ಆರ್ಗಾನ್ ಅಂತಂದು, ರೈಟ್. ಸೊ ಯು ಕ್ಯಾನ್ ಫಾಲೋ ದಿಸ್ ಟ್ರೆಂಡ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಹಾಫ್ ಫಿಲ್ಡ್ ಮತ್ತು ಮೋರ್ ಫಿಲ್ಡ್ ಇತ್ತು ಅಂತ ಅಂದ್ಕೊಳ್ರಿ. ಸೊ ಅದರದ್ದು ಅಯನೈಸೇಷನ್ ಎನರ್ಜಿ ಸೊ ಅದ್ರ ನೆಕ್ಸ್ಟ್ ಬರೋವಂಥ ಎಲಿಮೆಂಟ್ಗಿಂತ ಸ್ವಲ್ಪ ಜಾಸ್ತಿ ಇರ್ತೈತಿ ಅಂತಂದು, ರೈಟ್. ಸೊ ಯು ನೀಡ್ ಟು ಫಾಲೋ ದಿಸ್ ಆರ್ಡರ್. ಸೊ ಲೆಟ್ ಅಸ್ ಕನ್ಸಿಡರ್ ಸೊ ಅಯನೈಸೇಷನ್ ಎನರ್ಜಿ ಇನ್ ದ ಕೇಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್. ನೋಡಿರಿ, ಇಲ್ಲಿ ನೆಕ್ಸ್ಟ್ ಏನಿದೆ ಅಲ್ಲ ಅದನ್ನೂ ಸಹಿತ ನೀವು ನೋಡ್ಬೋದು. ನೋಡಿರಿ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್ ಆಮೇಲೆ ಬಂದಿದೆ, ಗ್ಯಾಲಿಯಮ್, ಜರ್ಮೇನಿಯಮ್, ಸಿಲಿಕಾನ್, ಸೊ ಸಿಲಿಕಾನ್, ನೆಕ್ಸ್ಟ್ ಆರ್ಸೆನಿಕ್ ಮೀನ್ಸ್ ಆರ್ಸೆನಿಕ್, ಬ್ರೋಮಿನ್, ಕ್ರೋಮಿಯಮ್ ಅಂತಂದು, ರೈಟ್. ಸೊ ದರ್ ಇಸ್ ಕ್ರಿಪ್ಟಾನ್. ಸೊ ಯು ಕ್ಯಾನ್ ಫಾಲೋ ದಿಸ್ ಟ್ರೆಂಡ್. ಸೊ ಲೆಟ್ ಅಸ್ ಕನ್ಸಿಡರ್ ಇಟ್ ಇನ್ ದ ಕೇಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ ದಟ್ ಈಸ್ 3D ಸೀರೀಸ್ನ ನೋಡಿದ್ರೆ ಆಯ್ತು ನಾವು. ನೋಡಿರಿ, ಸ್ಕ್ಯಾಂಡಿಯಮ್, ಟೈಟಾನಿಯಮ್, ವೆನೇಡಿಯಮ್, ಕ್ರೋಮಿಯಮ್, ಮ್ಯಾಂಗನೀಸ್. ನೋಡಿರಿ, ಮ್ಯಾಂಗನೀಸ್ ಈಸ್ ದಿ ಹೈಯೆಸ್ಟ್. ಬಟ್ ಐರನ್ ಏನಿದೆ ಅಲ್ಲ ಅದ್ರದ್ದು ಮೀನ್ಸ್ ಅಯನೈಸೇಷನ್ ಎನರ್ಜಿ ಕಡಿಮೆ ಇದೆ ರೀ, ರೈಟ್. ನೆಕ್ಸ್ಟು ಕೋಬಾಲ್ಟ್, ನಿಕ್ಕಲ್, ಕಾಪರ್, ಜಿಂಕ್ ಅಂತಂದ್ರೆ, ರೈಟ್. ಇದೇ ಟ್ರೆಂಡ ಫಾಲೋ ಆಗುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಐರನ್ ಶುಡ್ ಹ್ಯಾವ್ ಮೋರ್ ಮೀನ್ಸ್ ಅಯನೈಸೇಷನ್ ಎನರ್ಜಿ ದ್ಯಾನ್ ದಿ ಮ್ಯಾಂಗನೀಸ್ ಅಂತಂದು. ಬಟ್ ಆ ಥರ ಆಗೋದಿಲ್ಲ ಅದು. ಅದ್ರ ಬದಲಿಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಮ್ಯಾಂಗನೀಸ್ ಹ್ಯಾಸ್ ದಟ್ ಇಸ್ ಐರನ್ ಹ್ಯಾಸ್ ಲೆಸ್ ಅಯನೈಸೇಷನ್ ಎನರ್ಜಿ ದ್ಯಾನ್ ದಿ ಮ್ಯಾಂಗನೀಸ್ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡಿರಿ, ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ ಅಂತಂದು, ರೈಟ್. ಸೊ ದಟ್ ಟು ಎಲೆಕ್ಟ್ರಾನ್ ಇನ್ ಟರ್ಮ್ಸ್ ಆಫ್ ಎಂಥಾಲ್ಪಿ. ಸೊ ಈಗ ನಾವು ಎಲೆಕ್ಟ್ರಾನ್ ಅಫಿನಿಟಿನ ಇನ್ ಟರ್ಮ್ಸ್ ಆಫ್ ಎಂಥಾಲ್ಪಿ ಹೇಳಿದೆ ಅಂದ್ರೆ ಅದಕ್ಕೆ ನಾವು ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ ನಾವು. ನೋಡಿರಿ, ಅಮೌಂಟ್ ಆಫ್ ಎನರ್ಜಿ ರಿಲೀಸ್ಡ್ ವೆನ್ ಆನ್ ಎಲೆಕ್ಟ್ರಾನ್ ಈಸ್ ಆ್ಯಡೆಡ್ ಟು ಆನ್ ಐಸೋಲೇಟೆಡ್ gaseous atom. ಸೊ ದಟ್ ಈಸ್ ನೋನ್ ಆಸ್ ಎಲೆಕ್ಟ್ರಾನ್ ಅಫಿನಿಟಿ ಅಂತಂದು.
ಸೊ ಈಗ ನನ್ನ ಹತ್ರ ಒಂದು ನ್ಯೂಟ್ರಲ್ ಆಟಮ್ ಇದೆ ಅಂತ ಅಂದ್ಕೊಳ್ರಿ. ಈ ಆಟಮ್ಗೆ ನಾನು ಒಂದು ಎಲೆಕ್ಟ್ರಾನ್ನ ಹೊರಗಡೆ ಅಂತ ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ರಿ. ಅದರಿಂದ ಒಂದು ಸ್ವಲ್ಪ ಎನರ್ಜಿ ರಿಲೀಸ್ ಆಗುತ್ತೆ. ಈ ಎನರ್ಜಿಗೆ ನಾವೇನಂತ ಕರಿತೀವಿ ಅಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ ಅಂತ ಕರಿತೀವಿ. ಅದೇ ನಾನು ಇನ್ ಟರ್ಮ್ಸ್ ಆಫ್ ಎಂಥಾಲ್ಪಿ ಹೇಳ್ತಾ ಇದ್ದೆ ಅಂದ್ರೆ ಅದಕ್ಕೆ ಎಲೆಕ್ಟ್ರಾನ್ ಗೇನ್ ಎಂಥಾಲ್ಪಿ ಅಂತ ಕರಿತೀವಿ. ನೋಡಿರಿ ಇ ಎ ಮೀನ್ಸ್ ನೋಡಿರಿ ಇಲ್ಲಿ ಫಾರ್ ಎಲೆಕ್ಟ್ರಾನ್ ಅಫಿನಿಟಿ ಎನರ್ಜಿ ಈಸ್ ರಿಲೀಸ್ಡ್ ಅಂತಂದೆ, ರೈಟ್. ನೋಡಿರಿ ಇಲ್ಲಿ ನಾವು ಯಾವ ಥರ ನಾವು ಅಂದ್ರೆ ಅಯನೈಸೇಷನ್ ಎನರ್ಜಿ 1, ಅಯನೈಸೇಷನ್ ಎನರ್ಜಿ 2, ಅಯನೈಸೇಷನ್ ಎನರ್ಜಿ 3 ಅಂತ ಹೇಳ್ತಿದ್ವಲ್ಲ, ಅದೇ ಟೈಪ ನಾವು ಎಲೆಕ್ಟ್ರಾನ್ ಅಫಿನಿಟಿ 1, ಎಲೆಕ್ಟ್ರಾನ್ ಅಫಿನಿಟಿ 2, ಎಲೆಕ್ಟ್ರಾನ್ ಅಫಿನಿಟಿ 3 ಅಂತ ನಾವು ಹೇಳ್ತೀವಿ ರೀ. ಸೊ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವು ಒಂದೇ ಎಲೆಕ್ಟ್ರಾನ್ನ ನಾನು ಆ್ಯಡ್ ಮಾಡಿದೆ ಅಂತ ಅಂದ್ಕೊಳ್ರಿ, ಆವಾಗ ಎನರ್ಜಿ ರಿಲೀಸ್ ಆಗುತ್ತೆ. ಬಟ್ ಅದೇ ನಾನು ಈಗ ಆಲ್ರೆಡಿ ಒಂದು ಎಲೆಕ್ಟ್ರಾನ್ ಆ್ಯಡ್ ಮಾಡಿದ್ದೆ ಅಂತ ಅಂದ್ಕೊಳ್ರಿ. ಸೊ ಸೆಕೆಂಡ್ ಎಲೆಕ್ಟ್ರಾನ್ನ ಆ್ಯಡ್ ಮಾಡೋದಕ್ಕೆ ಹೋದೆ ಅಂತ ಅಂದ್ಕೊಳ್ರಿ, ಆ ಒಂದು ಆಟಮ್ ಸೆಕೆಂಡ್ ಎಲೆಕ್ಟ್ರಾನ್ನ ಎಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ ಅಂತ ಅಂದ್ಕೊಳ್ರಿ, ಅಲ್ಲಿ ಎನರ್ಜಿ ರಿಲೀಸ್ ಆಗೋದಿಲ್ಲ. ಅದ್ರ ಬದಲಿಗೆ ಇಟ್ ರಿಕ್ವೈರ್ಸ್ ಎನರ್ಜಿ ಅಂತಂದು. ಸೊ ಅದಕ್ಕೋಸ್ಕರ ನಾವೇನು ಹೇಳ್ತೀವಿ ಅಂದ್ರೆ, ಸೊ ಫಾರ್ EA1 ಎನರ್ಜಿ ಈಸ್ ರಿಲೀಸ್ಡ್, ಬಟ್ ಫಾರ್ EA2 ಎನರ್ಜಿ ಈಸ್ ರಿಕ್ವೈರ್ಡ್ ಟು ಆ್ಯಡ್ ಎಲೆಕ್ಟ್ರಾನ್ ಅಂತಂದ್ರೆ, ರೈಟ್. ನೆಕ್ಸ್ಟ್ ನೋಡ್ರಿ ಇಲ್ಲಿ ಇನ್ನೊಂದು ಏನಾಗುತ್ತೆ ಅಂದ್ರೆ ಎಲೆಕ್ಟ್ರಾನ್ ಅಫಿನಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಅಟೋಮಿಕ್ ಸೈಜ್, ಬಟ್ ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಜೆಡ್ ಎಫೆಕ್ಟಿವ್ ಅಂತಂದ್ರೆ, ರೈಟ್. ಸೊ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ಗೆ ಇದು ಪ್ರಪೋರ್ಷನಲ್ ಆಗಿರುತ್ತೆ. ಸೊ ಈ ಲೆಕ್ಕದಲ್ಲಿ ನಾನು ಹೇಳ್ತಾ ಹೋದೆ ಅಂದ್ರೆ ಕ್ಲೋರಿನ್ ಹ್ಯಾಸ್ ಹೈಯೆಸ್ಟ್ ಎಲೆಕ್ಟ್ರಾನ್ ಅಫಿನಿಟಿ ಅಂತಂದ್ರೆ, ರೈಟ್. ನೋಡಿರಿ ಇದ್ರ ನೆಕ್ಸ್ಟ್ ಯಾವ್ದು ಬರುತ್ತೆ ಅಂದ್ರೆ ಇನ್ನೊಂದು ಕಾನ್ಸೆಪ್ಟ್ ಬರ್ತೈತಿ, ದಟ್ ಇಸ್ ನಥಿಂಗ್ ಬಟ್ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದು. ನೋಡಿರಿ ಎಲೆಕ್ಟ್ರೋನೆಗೆಟಿವಿಟಿ ಏನಿದೆಯಲ್ಲ, ಸೊ ದ್ಯಾಟ್ ಈಸ್ ಇನ್ ಟರ್ಮ್ಸ್ ಆಫ್ ನಾವು ಈಗ ನನ್ನ ಹತ್ರ ಒಂದು ಆಟಮ್ ಇದೆ ಅಂತ ಅಂದ್ಕೊಳ್ರಿ, ಅಂದರೆ ಮಾಲಿಕ್ಯೂಲ್ ಇದೆ ಅಂತ ಅಂದ್ಕೊಳ್ರಿ. ಇಲ್ಲಿ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ನ ಯಾವ ಆಟಮ್ ತನ್ನ ಹತ್ರ ಅಟ್ರಾಕ್ಟ್ ಮಾಡ್ಕೋತದೆ ನೋಡ್ರಿ, ಸೊ ದ್ಯಾಟ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಂತ ಕನ್ಸಿಡರ್ ಆಗುತ್ತೆ, ರೈಟ್. ಸೊ ಟೆಂಡೆನ್ಸಿ ಆಫ್ ಎನ್ ಐಟಮ್ ಟು ಅಟ್ರಾಕ್ಟ್ ಶೇರ್ಡ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ ಎ ಮಾಲಿಕ್ಯೂಲ್, ಸೊ ದ್ಯಾಟ್ ಈಸ್ ನೋನ್ ಆಸ್ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದ್ರೆ, ರೈಟ್. ನೋಡ್ರಿ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಲೆಕ್ಟ್ರೋನೆಗೆಟಿವಿಟಿ. ಸೊ nuclear attraction is directly proportional to electronegativity, but atomic radius is inversely proportional to electron negativity ಅಂತಂದ್ರೆ. So more charge on the positive charge means a positive ion, so electronegativity is more ಅಂತಂದ್ರೆ. more charge on negative ion, so its electronegativity decreases ಅಂತಂದ್ರೆ. ಸೊ ಯಾಕಂದ್ರೆ ಎಲೆಕ್ಟ್ರಾನ್ ಎಕ್ಸೆಪ್ಟ್ ಮಾಡ್ಕೋಬೇಕಾಗಿತ್ತಂದ್ರೆ ಪಾಸಿಟಿವ್ ಚಾರ್ಜ್ ಜಾಸ್ತಿ ಇರಬೇಕು, ಬಟ್ ನೆಗೆಟಿವ್ ಚಾರ್ಜ್ ಕಡಿಮೆ ಇರಬೇಕಂತಂದ್ರೆ. ನೋಡಿರಿ ಇಲ್ಲಿ ಇನ್ನೊಂದು ಕನ್ಸಿಡರೇಷನ್ ನಾವು ಮಾಡ್ಬೋದು ಏನಂದ್ರೆ, ಸೊ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪರ್ಸೆಂಟೇಜ್ ಎಸ್ ಕ್ಯಾರೆಕ್ಟರ್ ಇನ್ ಎ ಆಟಮ್ ಅಂತಂದು. ಸೊ ಈಗ ನಾನು ಇದನ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ರಿ, SP ಆಟಮ್ ಹ್ಯಾಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ದಿ SP2 ದೆನ್ ದಿ SP3 ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡ್ರಿ ಇಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಈಗ ನಾನು ಆಲ್ರೆಡಿ ನಿಮಗೆ ಹೇಳಿದ್ರಿ ಏನಂದ್ರೆ ಎಲೆಕ್ಟ್ರೋನೆಗೆಟಿವಿಟಿ ಅಂತಂದು. ಬಟ್ ಈಗ ಎಲೆಕ್ಟ್ರೋನೆಗೆಟಿವಿಟಿನ ಮೆಜರ್ಮೆಂಟ್ ಮಾಡೋದಕ್ಕೆ ಯಾವುದೂ ಮೆಥಡ್ ಇಲ್ಲ. ಆ ಎಲೆಕ್ಟ್ರೋನೆಗೆಟಿವಿಟಿನ ಹೇಳೋದಕ್ಕೋಸ್ಕರ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಕೆಲವೊಂದು ಸ್ಕೇಲ್ಸ್ಗಳಿರ್ತವೆ ರೀ. ನೋಡ್ರಿ ಇಲ್ಲಿ 2 ಸ್ಕೇಲ್ಸ್ ಅಂದ್ರೆ ವೆರಿ ಫೇಮಸ್. ಒಂದು ಪೌಲಿಂಗ್ ಸ್ಕೇಲ್ ಅಂತಂದು, ಇನ್ನೊಂದು ಮಿಲಿಕಾನ್ ಸ್ಕೇಲ್ ಅಂತಂದು. ನೋಡ್ರಿ ಇಲ್ಲಿ ಪೌಲಿಂಗ್ ಸ್ಕೇಲ್ ಬಗ್ಗೆ ನಾನೀಗ ಹೇಳ್ತಾ ಇದ್ದೀನಿ. ಪೌಲಿಂಗ್ assigned arbitrary electronegativity value of 4 to the most electronegative atom, that is chlorine ಅಂತಂದ್ರೆ. ಸೊ ಫ್ಲೋರಿನ್ಗೆ ಅವ್ರು ಏನು ಮಾಡ್ತಾರೆ ಅಂದ್ರೆ 4 ಅಂತ ಅಸೈನ್ ಮಾಡ್ತಾರೆ ರೀ. ಸೊ ಇನ್ನು ಉಳ್ಕಿದ್ವೆಲ್ಲ ಏನು ಮಾಡ್ತಾರೆ ಅಂದ್ರೆ ಇಲ್ಲೊಂದು ಸ್ಕೇಲ್ ಇದೆ ರೀ, ಅವ್ರ ಹತ್ರ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ಬೇಸಿಸ್ ಮೇಲ್ಗಡೆ ಎಲ್ಲವಕ್ಕೂ ಅವ್ರು ಅಸೈನ್ ಮಾಡ್ತಾ ಬರ್ತಾರೆ ರೀ. ನೋಡಿರಿ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಬಿಟ್ವೀನ್ 2 ಐಟಮ್ಸ್ ಮೀನ್ಸ್ ಬೈ ದಿ ಎಕ್ಸ್ಪ್ರೆಷನ್ XA minus XB is equal to 0.208 EA minus B minus EA of A into EB of B raised to the power half ಅಂತಂದ್ರೆ, ರೈಟ್. XA and XB are the electronegativity of A and B. So E of A, next E of B, E of A and B are the bond energies of A and B and AB molecules. ನೋಡ್ರಿ ಇಲ್ಲೊಂದು ಫಾರ್ಮುಲಾ ಕೊಟ್ಟಿದ್ದಾರೆ. ಆ ಫಾರ್ಮುಲಾ ಬೇಸಿಸ್ ಮೇಲ್ಗಡೆ ಅವ್ರು ಏನು ಹೇಳ್ತಾರೆ ಅಂದ್ರೆ, ಸೊ ಒಂದು ಐಟಮ್ದ ಎಲೆಕ್ಟ್ರೋನೆಗೆಟಿವಿಟಿ ಇಷ್ಟಿದೆ ಅಂತ ಅವರು ಅಸೈನ್ ಮಾಡ್ತಾರೆ, ರೈಟ್. ಲೆಟ್ ಅಸ್ ಕನ್ಸಿಡರ್ ದಿ ಮಿಲಿಕಾನ್ ಸ್ಕೇಲ್. ನೋಡ್ರಿ ಮಿಲಿಕಾನ್ ಅನ್ನೋ ಸೈಂಟಿಸ್ಟ್ ಅವ್ರು ಏನು ಮಾಡ್ತಾರೆ ಅಂದ್ರೆ, ಸೊ ಈ ಥರ ರ್ಯಾಂಡಮ್ ಆಗಿರುವಂಥ ಫಾರ್ಮುಲಾನ ಯೂಸ್ ಮಾಡೋದಿಲ್ಲ. ಅದ್ರ ಬದಲಿಗೆ ಅವರು ಒಂದು ಸಿಂಪಲ್ ಮೆಥಡ್ನ ಫಾಲೋ ಮಾಡ್ತಾರೆ ರೀ. ಒಂದು ಅಯನೈಸೇಷನ್ ಎನರ್ಜಿ, ಇನ್ನೊಂದು ಎಲೆಕ್ಟ್ರಾನ್ ಅಫಿನಿಟಿ. ಅವೆರಡರದ್ದು ಸಮ್ ತೊಗೊಂಡ್ಬಿಟ್ಟು ಎವರೇಜ್ ತೊಗೋತಾರೆ ರೀ, ರೈಟ್.
ಸೊ electronegativity of an atom is the average sum of electron means that is the ionization energy and electron affinity of an atom ಅಂತಂದು. So let us consider this one. In Pauling's scale electronegativity. ಸೊ electronegativity ಮತ್ತು ಈಗ ನಾನು ಇದನ್ನ ಕಂಪ್ಯಾರಿಸನ್ ಮಾಡಿದೆ ಅಂತ ಅಂದ್ಕೊಳ್ರಿ. ಇಟ್ಸ್ ionization energy ಪ್ಲಸ್ ಎಲೆಕ್ಟ್ರಾನ್ ಅಫಿನಿಟಿ, ರೈಟ್. ಸೊ ಡಿವೈಡೆಡ್ ಬೈ 5.6 ಮಾಡಿದೆ ಅಂತ ಅಂದ್ಕೊಳ್ರಿ, ರೈಟ್. ಅವಾಗ ನನಗೆ ಈ ಮಿಲ್ಲಿಕಾನ್ ಸ್ಕೇಲ್ಗೆ ಅದು ಮ್ಯಾಚ್ ಆಗುತ್ತೆ. ಸೊ electronegativity, ಸೊ ಮೀನ್ಸ್ ionization energy ಪ್ಲಸ್ ಎಲೆಕ್ಟ್ರಾನ್ ಅಫಿನಿಟಿ ಡಿವೈಡೆಡ್ ಬೈ 2 into 62.8 if ionization energy and electron affinity are in means kg calorie per mole ಅಂತ ಇತ್ತಾಗ ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ಅಪ್ಲಿಕೇಶನ್ಸ್ ಆಫ್ electronegativity. ನೋಡ್ರಿ, ಆಸ್ electronegativity ಡಿಫ್ರೆನ್ಸ್ ಇನ್ಕ್ರೀಸಸ್ ಪೊಲಾರಿಟಿ ಇನ್ಕ್ರೀಸಸ್ ಅಂತಂದ್ರೆ ನೋಡ್ರಿ, ಇದು ಅಂದ್ರಕ್ಕೆ ಯೂನಿವರ್ಸಲ್ ಇರುತ್ತೆ. ಸೊ ಈಗ ನಾವು ನೋಡಿದ್ವಿ ಅಂತ ಅಂದ್ಕೊಳ್ರಿ HI, HBr, HCl, HF ಅಂತಂದ್ರೆ ನೋಡ್ರಿ, HF polarity is highest than the HI ಅಂತಂದ್ರೆ, right. So let us consider this one. So if electronegativity difference decreases, covalent character increases ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ electronegativity difference ಡಿಕ್ರೀಸ್ ಆಯ್ತಾ ಅಂತ ಅಂದ್ಕೊಳ್ರಿ, ಇಲ್ಲಿ ಹೈಡ್ರೋಜನ್ ಕೋವಲೆಂಟ್ ಕ್ಯಾರೆಕ್ಟರ್ ಹೆಚ್ಚಿಗೆ ಆಗುತ್ತೆ. ಸೊ ಅದೇ ನಾನು ಬೇರೆ ಥರ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ರಿ, electronegativity ಡಿಫ್ರೆನ್ಸ್ ಮೀನ್ಸ್ ಕಡಿಮೆ ಆಯ್ತು ಅಂತ ಅಂದ್ಕೊಳ್ರಿ, ಅಂದರೆ ಹೆಚ್ಚಿಗೆ ಆಯ್ತು ಅಂತ ಅಂದ್ಕೊಳ್ರಿ, ಅವಾಗ ಅದ್ರದ್ದು ಕೋವಲೆಂಟ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ, ಬಟ್ ಅಯಾನಿಕ್ ಕ್ಯಾರೆಕ್ಟರ್ ಹೆಚ್ಚಿಗೆ ಆಗುತ್ತೆ, ರೈಟ್, ಲೈಕ್ ದಿಸ್. ನೋಡ್ರಿ, ಇಫ್ electronegativity difference increases, ಕೋವಲೆಂಟ್ ಬಾಂಡ್ ಸ್ಟ್ರೆಂತ್ ಇನ್ಕ್ರೀಸಸ್. ನೆಕ್ಸ್ಟ್ ಬಾಂಡ್ ಸ್ಟ್ರೆಂತ್ ಸಹಿತ ಹೆಚ್ಚಿಗೆ ಆಗುತ್ತೆ ಅಂತಂದರೆ, ಯು ಕ್ಯಾನ್ ಸಿ ದಿಸ್ ಒನ್. electronegativity ಡಿಫ್ರೆನ್ಸ್ ಹೆಚ್ಚಿಗೆ ಆಗ್ತಾ ಇದೆ ರೀ, ರೈಟ್. ಬಾಂಡ್ ಸ್ಟ್ರೆಂತ್ ಡಿಕ್ರೀಸ್ ಆಗ್ತಾ ಇದೆ ಇಲ್ಲಿ ನೋಡ್ರಿ ಇಲ್ಲಿ. ಸೊ electronegativity ಡಿಫ್ರೆನ್ಸ್ ಜಾಸ್ತಿ ಇದ್ರೆ ಬಾಂಡ್ ಸ್ಟ್ರೆಂತ್ ಜಾಸ್ತಿ ಇರುತ್ತೆ. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೇಚರ್ ಆಫ್ ಹೈಡ್ರೈಡ್ಸ್ ಅಂತಂದೆ. ನೋಡ್ರಿ, ಇದು ಇಂಪಾರ್ಟೆಂಟು. ನಾವು ಇದನ್ನು ಹೈಡ್ರೋಜನ್ ಅಂತ ಒಂದು ಚಾಪ್ಟರ್ ಇತ್ತು ಮೊದಲು, ಅಲ್ಲಿ ಕಲಿತಿದ್ವಿ. ಅಂದರೆ ಮೀನ್ಸ್ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಓಲ್ಡ್ ಸಿಲೆಬಸ್ ಪ್ರಕಾರ. ಬಟ್ ಈಗ ಓಲ್ಡ್ ಸಿಲೆಬಸ್ ಎಲ್ಲ ತೆಗೆದಿದ್ದಾರಲ್ಲ, ಅದಕ್ಕೋಸ್ಕರ ನಮಗೆ ಅದನ್ನ ಕಲಿಯೋದಕ್ಕೆ ಆಗೋದಿಲ್ಲ. ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಕನ್ಸಿಡರ್ ಹಿಯರ್ ಅಂತ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಬೇಸಿಕ್ ಹೈಡ್ರೈಡ್ಸ್ ಅಂತ ಇರ್ತಾವೆ. ಎಕ್ಸಾಂಪಲ್ ಎಸ್ ಬ್ಲಾಕ್ ಮತ್ತು ಎಸ್ ಬ್ಲಾಕ್ ಎಲಿಮೆಂಟ್ಸ್ ಏನಿದೆ ನೋಡ್ರಿ, ಅಲ್ಕಲೈನ್ ಅರ್ತ್ ಮೆಟಲ್ಸ್, ಅವು ಹೈಡ್ರೋಜನ್ ಜೊತೆಗೆ ಏನಾದರೂ ಕಂಪೌಂಡ್ಸ್ಗಳನ್ನು ಫಾರ್ಮ್ ಮಾಡಿದ್ವು ಅಂತ ಅಂದ್ಕೊಳ್ರಿ, ಅವಕ್ಕೆ ನಾವು ಹೈಡ್ರೈಡ್ಸ್ ಅಂತ ಕರಿತೀವಿ ರೀ. ನೋಡ್ರಿ, ಈಗ ನಾವು HCl ಇದೆ ಅಂತ ಅಂದ್ಕೊಳ್ರಿ, ಇದಕ್ಕೆ ನಾವು ಏನಂತ ಕರಿತೀವಿ, ಹೈಡ್ರೋಜನ್ ಕ್ಲೋರೈಡ್ ಅಂತ ಕರಿಬೋದು ರೀ, ರೈಟ್. ಹೈಡ್ರೋಜನ್ ಕ್ಲೋರೈಡ್ ಅಥವಾ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಕರಿತೀವಿ. ಅದೇ ನಾನು ಮೀನ್ಸ್ LiH ಅಂತ ಬರುತ್ತೆ ಅಂತ ಅಂದ್ಕೊಳ್ರಿ, ಇದಕ್ಕೆ ನಾವು ಮೀನ್ಸ್ ಲೀಥಿಯಮ್ ಮೀನ್ಸ್ ಹೈಡ್ರೋಲೀಥಿಯಮ್ ಅಂತ ಕರೆಯೋದಿಲ್ಲ ನಾವು. ಯಾಕಂದ್ರೆ ಈಗ HCl ಒಳಗಡೆ ನಾವು ಚಾರ್ಜ್ ಕೊಟ್ವಿ ಅಂದರೆ Cl ಮೈನಸ್ H+ ಅಂತ ಕೊಡ್ತೀವಿ. ಬಟ್ ಇಲ್ಲಿ ಹಂಗೆ ಆಗೋದಿಲ್ಲ. ಸೊ ಲೀಥಿಯಮ್ಗೆ ಪ್ಲಸ್ ಕೊಡ್ತೀವಿ, ಹೈಡ್ರೋಜನ್ಗೆ ಮೈನಸ್ ಕೊಡ್ತೀವಿ ರೀ. ಅಂದ್ರೆ ಹೈಡ್ರೋಜನ್ ಈಸ್ ಪ್ರೆಸೆಂಟ್ ಇನ್ H- ಫಾರ್ಮ್. ಈ ಥರ H- ಫಾರ್ಮ್ ಒಳಗಡೆ ಯಾವ್ದಾರ ಒಂದು ಕಂಪೌಂಡ್ ಇತ್ತು ಅಂತ ಅಂದ್ಕೊಳ್ರಿ, ಅವಕ್ಕೆ ನಾವು ಮೀನ್ಸ್ ಹೈಡ್ರೈಡ್ ಅಂತ ಕರಿತೀವಿ ರೀ. ಸೊ ಈ ಥರ ಈ ಹೈಡ್ರೋಜನ್ ಏನಿದೆ ನೋಡ್ರಿ, ಕೆಲವೊಂದು ಕಂಪೌಂಡ್ಸ್ಗಳ ಜೊತೆಗೆ ಹೈಡ್ರೈಡ್ಸ್ನ ಫಾರ್ಮ್ ಮಾಡ್ತೈತಿ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ನೋಡ್ರಿ, ಬೇಸಿಕ್ ಹೈಡ್ರೈಡ್ಸ್ ಅಂತಂದ್ರೆ ಲಿಥಿಯಂ ಹೈಡ್ರೈಡ್, ಸೋಡಿಯಂ ಹೈಡ್ರೈಡ್. ಸೊ ಆಲ್ ದೀಸ್ ಆರ್ ಬೇಸಿಕ್ ಹೈಡ್ರೈಡ್ಸ್. ಅದೇ ಕೆಲವೊಂದು ನ್ಯೂಟ್ರಲ್ ಹೈಡ್ರೈಡ್ಸ್ ಇರ್ತಾವೆ ರೀ, CH4, SiH4, ಸೊ ಮೀನ್ಸ್ ಜರ್ಮೇನಿಯಂ ಹೈಡ್ರೈಡ್, ನೆಕ್ಸ್ಟ್ ಟಿನ್ ಹೈಡ್ರೈಡ್, ಸೊ ಲೆಡ್ ಹೈಡ್ರೈಡ್ ಅಂತಂದು. ಅದೇ ಟೈಪ ಬೇಸಿಕ್ ಹೈಡ್ರೈಡ್ಸ್ ಇರ್ತಾವೆ ರೀ, H2O, H2S, H2 ಸಿಲೇನಿಯಂ, H2 ಟೆಲೋರಿಯಂ, H2 ಪೊಲೋನಿಯಂ ಅಂತಂದು, ರೈಟ್. ಸೊ ಲೈಕ್ ದಿಸ್ ಯು ಕ್ಯಾನ್ ಕನ್ಸಿಡರ್ ದೀಸ್ ಥಿಂಗ್ಸ್. ನೋಡ್ರಿ, ಇಲ್ಲಿ HCl ಅನ್ನೋದೇನಿದೆಯಲ್ಲ ಅದು ಆ್ಯಸಿಡಿಕ್ ಇರುತ್ತೆ, ಅದಕ್ಕೋಸ್ಕರ ನಾವು ಅದಕ್ಕೆ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಅಂತ ಕರಿತೀವಿ. ಸೊ ದ್ಯಾಟ್ ಯು ಕ್ಯಾನ್ ಕನ್ಸಿಡರ್. ನೋಡ್ರಿ, ಇದ್ರ ನಂತರ ನೆಕ್ಸ್ಟ್ ಇನ್ನೊಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಇನರ್ಟ್ ಪೇರ್ ಎಫೆಕ್ಟ್ ಅಂತಂದು. ನೋಡ್ರಿ, ಈಗ ಇನರ್ಟ್ ಪೇರ್ ಎಫೆಕ್ಟ್ ಏನಿದೆಯಲ್ಲ ಅದು ಇಂಪಾರ್ಟೆಂಟ್ ಇದೆ. ಸೊ ಇದ್ರ ಬೇಸಿಸ್ ಮೇಲ್ಗಡೆ ಕೆಲವೊಂದು ಕಂಪೌಂಡ್ಸ್ಗಳನ್ನು ಸಹಿತ ನಾವಿಲ್ಲಿ ಸ್ಟಡಿ ಮಾಡ್ತೀವಿ. ಸೊ ಅದಕ್ಕೋಸ್ಕರ ನಾವು ಇದನ್ನು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತಾ ಹೋದ್ರಾಯಿತು. ಸೊ ಲೆಟ್ ಅಸ್ ನೌ ಲರ್ನ್ ಅಬೌಟ್. ನೋಡ್ರಿ, ಲೆಟ್ ಅಸ್ ನೌ ಲರ್ನ್ ಅಬೌಟ್ ಇನರ್ಟ್ ಪೇರ್ ಎಫೆಕ್ಟ್ ಅಂತಂದ್ರೆ. ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ
ನೋಡಿರಿ ಇನರ್ಟ್ ಅಂದ್ರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಅಂತ ಅನ್ಕೋತೀನಿ ನಾನು. ಇನರ್ಟ್ ಅಂದ್ರೆ ಮೀನ್ಸ್ ನಾಟ್ ರೆಡಿ ಅಂತ ಅನ್ಕೋಬೇಕ್ರಿ. ಸೊ ಈಗ ನಾನು ಯು ಕ್ಯಾನ್ ಸಿ ದಿಸ್ ಒನ್. ಸೊ ಈಗ ಕಾರ್ಬನ್ ಸಿಲಿಕಾನ್ ಜರ್ಮೇನಿಯಮ್, ಸೊ ಟಿನ್ ಲೆಡ್ ಅಂತಂದು, ಸೊ ಸೋಡಿಯಂ ಫಾಸ್ಫರಸ್ ನೈಟ್ರೋಜನ್ ಫಾಸ್ಫರಸ್ ಅರ್ಸೆನಿಕ್ ಆಂಟಿಮನಿ ಬಿಸ್ಮತ್ ಅಂತಂದು ನೀವು ಇಲ್ಲಿ ನೋಡಿದ್ರಿ ಅಂತ ಅನ್ಕೊಳ್ರಿ. ಇಲ್ಲಿ ಒಂದು ಅಬ್ಸರ್ವ್ ಮಾಡ್ಬೋದು ಏನಂದ್ರೆ, ಸೊ ಆಕ್ಸಿಡೇಷನ್ ಸ್ಟೇಟ್ ಆಫ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್, ಸೊ ದ್ಯಾಟ್ ಕ್ಯಾನ್ ಬಿ ಪಾಸಿಬಲ್ ಫಾರ್ ಕಾರ್ಬನ್. ಸೊ ಕಾರ್ಬನ್ ಎಷ್ಟು ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತೈತೆ ರೀ, ಅದು +4 ತೋರಿಸುತ್ತೆ, ಹೌದಿಲ್ಲ ರೀ. ಸೊ ಅದೇ ಟೈಪ್ ಸಿಲಿಕಾನ್ ಸಹಿತ +4, ಗ್ಯಾಲಿಯಮ್ ಸಹಿತ +4. ಬಟ್ ನಾವು ಟಿನ್ ಮತ್ತು ಲೆಡ್ಡಿಗೆ ಬಂದ್ವಿ ಅಂತ ಅನ್ಕೊಳ್ರಿ. ಸೊ ಈ ಒಂದು ಕೇಸ್ ಒಳಗಡೆ ಏನಾಗ್ತೈತೆ ಅಂದ್ರೆ ಮೀನ್ಸ್ ದೇ ಶೋ ಓನ್ಲಿ +2 ಅಂತಂದು. ಸೊ ಹಂಗಿತ್ತಂದ್ರೆ ಮೇಲ್ಗಡೆ ಇದ್ದಿದ್ದು +4 ತೋರಿಸ್ತವೆ, ಕೆಳಗಡೆ ಇದ್ದಿದ್ದಷ್ಟೇ +2 ತೋರಿಸುತ್ತೆ. ಯಾಕೆ ಅಂತಂದು ನೋಡಿರಿ, ಅದಕ್ಕೊಂದು ರೀಸನ್ ಇದೆ ರೀ. ಇಲ್ಲಿ ಐ ಟೆಲ್ ಯು ದಿಸ್ ಒನ್. ನೋಡಿರಿ, ಈಗ ಮೇಲ್ಗಡೆ ಬರೆದ್ವಿ ಅಂತ ಅನ್ಕೊಳ್ರಿ, NS NP ಅಂತ ಆಗುತ್ತೆ, ಹೌದಿಲ್ಲ ರೀ. ಸೊ ಪಿದಲ್ಲಿ ಎಸ್ನಲ್ಲಿ 2 ಎಲೆಕ್ಟ್ರಾನ್ಸ್ಗಳು, ಪಿದಲ್ಲಿ 2 ಎಲೆಕ್ಟ್ರಾನ್ಸ್ಗಳಿದವು. ಈ 4 ಎಲೆಕ್ಟ್ರಾನ್ಸ್ಗಳು ಮೀನ್ಸ್ ಗಿವ್ ಔಟ್ ಆಯ್ತು ಅಂತ ಅನ್ಕೊಳ್ರಿ, ಅಂದರೆ ಕೊಡ್ತು ಅಂದ್ರೆ ಅಥವಾ ಬಾಂಡ್ ಫಾರ್ಮೇಷನ್ ಮಾಡ್ತು ಅಂದ್ರೆ ಅವಾಗ +4 ಆಕ್ಸಿಡೇಷನ್ ಸ್ಟೇಟ್ ಬರುತ್ತೆ. ಬಟ್ ಅದೇ ನಾನು ಕೆಳಗಡೆ ಬಂದೆ ಅಂತ ಅನ್ಕೊಳ್ರಿ, ಕೆಳಗಡೆ ಬಂದೆ ಅಂದ್ರೆ ಈ NS ಆರ್ಬಿಟಲ್ನಲ್ಲಿ ಏನು 2 ಎಲೆಕ್ಟ್ರಾನ್ಸ್ಗಳು ಇರ್ತಾವೆ ನೋಡ್ರಿ, ಅವು ಅಯನೈಸ್ ಆಗೋದೇ ಇಲ್ಲ. ಅದ್ರ ಬದಲಿಗೆ ಅದು ಇನರ್ಟ್ ಪೇರ್ ಆಗಿ ಉಳಿತೈತಿ. ಸೊ ದಿಸ್ ಪ್ರಾಪರ್ಟಿ ಈಸ್ ನೋನ್ ಆ್ಯಸ್ ಇನರ್ಟ್ ಪೇರ್ ಎಫೆಕ್ಟ್ ಅಂತಂದು. ಅದೇ ಟೈಪ್ ನಾನು NSನಲ್ಲಿ ಬಂದೆ ಅಂತ ಅನ್ಕೊಳ್ರಿ, ಇಲ್ಲಿ NPAS ಅಂತ ತೊಗೊಂಡೆ ಅಂತ ಅನ್ಕೊಳ್ರಿ, ಅಲ್ಲಿ NS2 NP3 ಅಂತ ಇರ್ತೈತಿ. ಸೊ ಇಲ್ಲಿ 2 ಎಲೆಕ್ಟ್ರಾನ್ಸ್, ಇಲ್ಲಿ 3 ಎಲೆಕ್ಟ್ರಾನ್ಸ್ ಎರಡೂ ಸೇರ್ಕೊಂಡು ಬಿಟ್ಟು 5 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸ್ತಿರ್ತೈತೆ ರೀ. ಅದೇ ನಾನು ಕೆಳಗಡೆ ಬಂದೆ ಅಂತ ಅನ್ಕೊಳ್ರಿ, ಈ NSನಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳು ಮೀನ್ಸ್ ಅಯನೈಸ್ ಆಗೋದೇ ಇಲ್ಲ ರೀ, ಜಸ್ಟ್ 3 ಆಕ್ಸಿಡೇಷನ್ ಸ್ಟೇಟ್ನ ತೋರಿಸ್ತೈತೆ ಅದು. ಸೊ ದಿಸ್ ಟೆಂಡೆನ್ಸಿ ಇಸ್ ಕಾಲ್ಡ್ ಆಸ್ ಇನರ್ಟ್ ಪೇರ್ ಎಫೆಕ್ಟ್. ನೋಡ್ರಿ, ರೆಸಿಸ್ಟೆನ್ಸ್ ಆಫ್ ಎ ಪೇರ್ ಆಫ್ S ಎಲೆಕ್ಟ್ರಾನ್ಸ್ ಟು ಬಿ ಲಾಸ್ಟ್ ಆರ್ ಟು ಪಾರ್ಟಿಸಿಪೇಟ್ ಇನ್ ಕೋವೆಲೆಂಟ್ ಬಾಂಡ್ ಫಾರ್ಮೇಷನ್ ಆರ್ ದ ಟೆಂಡೆನ್ಸಿ ಆಫ್ ಎಲೆಕ್ಟ್ರಾನ್ಸ್ ಇನ್ ದ outermost atomic S orbital to remain unionized in the compounds of post transition elements ಅಂತ. ನೋಡ್ರಿ, ಪೋಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂದ್ರೆ ಯಾವ್ದು ರೀ? ಅದು ನೋಡ್ರಿ, ಇಂಡಿಯಮ್ ಮೀನ್ಸ್ ಟೆಲೂರಿಯಮ್, ಇವೆಲ್ಲ ಇವಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಪೋಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಅದೇ ಕಾರಣಕ್ಕೋಸ್ಕರ ನಿಮಗೆ ಸೊ ಟಿನ್ ಕ್ಲೋರೈಡ್ ಅಂತ ಸಿಗುತ್ತೆ, ಕರೆಕ್ಟಾ? ಟಿನ್ ಕ್ಲೋರೈಡ್ ಅಂತ ಸಿಗುತ್ತೆ. ಅದು ಟಿನ್ ಕ್ಲೋರೈಡ್ +2 ಆಕ್ಸಿಡೇಷನ್ ಸ್ಟೇಟ್ನಲ್ಲಿ ತೋರಿಸ್ತೈತೆ ರೀ. ನೋಡ್ರಿ ಇಲ್ಲಿ, ಸೊ ವಿ ಹ್ಯಾವ್ ಸಮ್ ಎಕ್ಸಾಂಪಲ್. ನೋಡ್ರಿ, ಟೆಲೂರಿಯಂ +1 ಈಸ್ ಮೋರ್ ಸ್ಟೇಬಲ್ ದ್ಯಾನ್ +2 ಅಂತಂದ್ರೆ, ರೈಟ್. ಅದೇ ನಾನು ಟಿನ್ +2 ಈಸ್ ಮೋರ್ ಸ್ಟೇಬಲ್ ದ್ಯಾನ್ ಟಿನ್ +4. ಸೊ ಬಿಕಾಸ್ 5s2 ಎಲೆಕ್ಟ್ರಾನ್ಸ್ ಆರ್ ನಾಟ್ ಲಾಸ್ಟ್. ನೋಡ್ರಿ, ಅದೇ ಟೈಪ್ Pb+2 ಆರ್ ಮೋರ್ ಸ್ಟೇಬಲ್ ದ್ಯಾನ್ Pb+4 ಬಿಕಾಸ್ 6s2 ಎಲೆಕ್ಟ್ರಾನ್ಸ್ ಆರ್ ನಾಟ್ ಲಾಸ್ಟ್ ಅಂತಂದು. ಅದೇ ಟೈಪ್ Sb+3 ಆರ್ ಮೋರ್ ಸ್ಟೇಬಲ್ ದ್ಯಾನ್ Sb+5 ಬಿಕಾಸ್ 6s ಎಲೆಕ್ಟ್ರಾನ್ಸ್ ಆರ್ ನಾಟ್ ಲಾಸ್ಟ್ ಅಂತಂದು, ರೈಟ್. ಸೊ ಇವೆಲ್ಲ ಏನಂದರೆ ಇನರ್ಟ್ ಪೇರ್ ಎಫೆಕ್ಟ್ ಡೈರೆಕ್ಟ್ ಕಾನ್ಸಿಕ್ವೆನ್ಸಸ್ ಆಗಿರುತ್ತೆ. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದಿ ಲಾಸ್ಟ್ ಕಾನ್ಸೆಪ್ಟ್. ಸೊ ದಟ್ ಈಸ್ ಎ ಫ್ಯಾಜನ್ಸ್ ರೂಲ್ ಅಂತಂದು. ಫ್ಯಾಜನ್ಸ್ ರೂಲ್ ನೋಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ, ಸೊ ಈಗ ನನ್ನ ಹತ್ರ ಒಂದು NaCl ಇದೆ ಅಂತ ಅಂದ್ಕೊಳ್ರಿ. NaCl ಇದೆ ಅಂತ ಅಂದ್ಕೊಳ್ರಿ. ನಾವು Na+ ಅಂತೀವಿ, Cl- ಅಂತೀವಿ, ಕರೆಕ್ಟಾ? ಈಗ NaCl ಇದೆ ಅಂತ ಅಂದ್ಕೊಳ್ರಿ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ, ದ ನೇಚರ್ ಆಫ್ ಬಾಂಡಿಂಗ್ ಬಿಟ್ವೀನ್ ದಿಸ್ Na ಆ್ಯಂಡ್ Cl ಈಸ್ ಅಯನಿಕ್ ಬಾಂಡ್, ಹೌದಿಲ್ಲ ರೀ. ಸೊ ಬಟ್ ಇಲ್ಲಿ ಕೆಲವೊಂದು ಟೈಮ್ ಏನಾಗುತ್ತೆ ಅಂದ್ರೆ, ಸೊ ಈಗ ಕ್ಯಾಟಯನು ಮೋಸ್ಟ್ ಆಫ್ ಟೈಮ್ಸ್ ಸಣ್ಣದಿರ್ತೈತಿ, ಆ್ಯನಯನ್ ಏನಿರ್ತೈತೆ ಹೇಳ್ರಿ, ಅದು ದೊಡ್ಡದಿರ್ತೈತೆ ರೀ. ಬಟ್ ಒಂದು ಅಯನಿಕ್ ಬಾಂಡ್ ಫಾರ್ಮ್ ಆಗಬೇಕಾಗಿತ್ತು ಅಂತ ಅಂದ್ಕೊಳ್ರಿ, ದ ಕ್ಯಾಟಯನ್ ಆ್ಯಂಡ್ ಆ್ಯನಯನ್ ಸೈಜ್ ಶುಡ್ ಬಿ ಕಂಪೇರೇಬಲ್ ಟು ಈಚ್ ಅದರ್ ಅಂತಂದು. ಸೊ ಜಾಸ್ತಿ ಡಿಫ್ರೆನ್ಸ್ ಇರಬಾರ್ದು. ಜಾಸ್ತಿ ಡಿಫ್ರೆನ್ಸ್ ಇತ್ತು ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನಾಗ ಇಲ್ಲಿ ಅಯನಿಕ್ ಬಾಂಡ್ ಇದ್ರೂ ಸಹಿತ ನಮಗೆ ಒಂದು ಸ್ವಲ್ಪ ಕೋವಲೆಂಟ್ ಕ್ಯಾರೆಕ್ಟರ್ ಸಿಗುತ್ತೆ. ಈ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ ಅಯನಿಕ್ ಕಂಪೌಂಡ್ ಈಸ್ ನೋನ್ ಆಸ್ ಫ್ಯಾಜನ್ಸ್ ರೂಲ್ ಅಂತಂದ್ರೆ, ರೈಟ್. ಸೊ ಫ್ಯಾಜನ್ಸ್ ರೂಲ್ ಟೆಲ್ಸ್ ಅಬೌಟ್ ಕೋವಲೆಂಟ್ ಕ್ಯಾರೆಕ್ಟರ್ ಇನ್ ಅಯನಿಕ್ ಕಂಪೌಂಡ್ ಅಂತಂದು. ಕೋವಲೆಂಟ್ ಕ್ಯಾರೆಕ್ಟರ್ ಈಸ್ ಮೋರ್ ಇನ್ ಅಯನಿಕ್ ಕಂಪೌಂಡ್ ಇಫ್ ದ ಸೈಜ್ ಆಫ್ ಕ್ಯಾಟಯನ್ ಈಸ್ ಸ್ಮಾಲ್. ಕ್ಯಾಟಯನ್ ಸೈಜ್ ಸಣ್ಣದಿರಬೇಕು, ನೆಕ್ಸ್ಟ್ ಆನಯನ್ ಸೈಜ್ ದೊಡ್ಡದಿರಬೇಕು, ರೈಟ್. ಸೊ ಲೈಕ್ ದಿಸ್. ಸೊ ಮೋರ್ ಕೋವಲೆಂಟ್ ಕ್ಯಾರೆಕ್ಟರ್. ನೋಡ್ರಿ, ಈಗ ನಾವು ಇದನ್ನ ಈ ಥರ ನಾವು ನೆನ್ಪಿಟ್ಕೋಬೋದು ರೀ. ಸೊ SELA ಅಂತಂದು ನೋಡ್ರಿ, ಇದನ್ನ ಶೀಲಾ ಅಂತ ನಾವು ಓದ್ಬೋದು.
ಇ ಅಂತ ಐತೆ ನೋಡ್ರಿ ಅದನ್ನ ಸಿ ಅಂತ ಓದ್ಕೋಬೇಕು. ಅಂದ್ರೆ ಸ್ಮಾಲರ್ ಕ್ಯಾಟಯಾನ್ ಲಾರ್ಜರ್ ಆ್ಯನಯಾನ್ ಅಂತಂದ್ರೆ ರೈಟ್. ನೋಡ್ರಿ ಇದನ್ನ ಶೀಲಾ ಮೋರ್ ಕ್ಯೂಟ್ ಅಂತ ಓದ್ಕೋಬೋದು ರೀ, ಕ್ಯೂಟ್ ಅಂತ. ಅಂದ್ರೆ ಮೋರ್ ಕೋವಲೆಂಟ್ ಕ್ಯಾರೆಕ್ಟರ್ ಇಫ್ ಸ್ಮಾಲ್ ಕ್ಯಾಟಯಾನ್ ಲಾರ್ಜ್ ಆ್ಯನಯಾನ್ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದಿ ನೆಕ್ಸ್ಟ್. ನೋಡ್ರಿ ಇಲ್ಲಿ ಡಿಫ್ರೆಂಟ್ ಆರ್ಡರ್ಸ್ಗಳಿದಾವು. ಸೊ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಮೀನ್ಸ್ ಹೈಡ್ರಾ ಆ್ಯಸಿಡ್ಸ್ ನೋಡ್ರಿ ಲೆಫ್ಟ್ ಟು ರೈಟ್ ಬಂದೆ ಅಂತ ಅಂದ್ಕೊಳ್ರಿ, ಇಲ್ಲಿ ಏನಾಗುತ್ತೆ ಅಂದರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ CH4 NH3 H2O ನೆಕ್ಸ್ಟ್ HF ಅಂತಂದು. ಅದೇ ಟೈಪ್ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಹೈಡ್ರಾ ಆ್ಯಸಿಡ್ಸ್ ಟಾಪ್ ಟು ಬಾಟಮ್ ನಾನು ಬಂದೆ ಅಂತ ಅಂದ್ಕೊಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ಮೇಲ್ಗಡೆ ಅಂತ ಬಂದೆ ಅಂದ್ರೆ HF ಈಸ್ ಮೋರ್ ಅಸಿಡಿಕ್ ದೆನ್ ದಿ ನೋಡ್ರಿ HI ಈಸ್ ಮೋರ್ ಅಸಿಡಿಕ್ ದೆನ್ ದಿ HF ಅಂತಂದ್ರೆ ರೈಟ್. ನೋಡ್ರಿ ಯು ಕ್ಯಾನ್ ಸಿ ದಿಸ್ ಒನ್ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಕ್ಸೋ ಆ್ಯಸಿಡ್ಸ್ ಅಂತಂದ್ರೆ ನಾನು ಲೆಫ್ಟ್ ಟು ರೈಟ್ ಬಂದೆ ಅಂತ ಅಂದ್ಕೊಡ್ರಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಸೊ ದಿಸ್ HClO4 ಏನಿದೆ ನೋಡ್ರಿ ಕ್ಲೋರೋ ಆಕ್ಸೋ ಆ್ಯಸಿಡ್ ಏನಿದೆ ನೋಡ್ರಿ, ಸೊ ದಟ್ ಈಸ್ ಮೋರ್ ಅಸಿಡಿಕ್ ದನ್ ದಿ HPO4 ಅಂತಂದು. ಅದೇ ಟೈಪ ಅಸಿಡಿಕ್ ಕ್ಯಾರೆಕ್ಟರ್ ಆಫ್ ಆಕ್ಸೋ ಆ್ಯಸಿಡ್ಸ್ ಫ್ರಮ್ ಟಾಪ್ ಟು ಬಾಟಮ್ ಬಂದೆ ಅಂತ ಅಂದ್ಕೊಳ್ರಿ, HClO4 HBrO4 HiO4 ಅಂತಂದು. HiO4 ಈಸ್ ಮೋರ್ ಅಸಿಡಿಕ್ ದೆನ್ HClO4 ಅಂತಂದು. ಅದೇ ಟೈಪ್ ನಾನು ಅಸಿಡಿಕ್ ನೇಚರ್ ಆಫ್ ಆಕ್ಸೈಡ್ಸನ್ನು ನಾನು ತೊಗೊಂಡೆ ಅಂತ ಅಂದ್ಕೊಳ್ರಿ, ClO2 ಏನಿದೆ ನೋಡ್ರಿ ದಟ್ ಈಸ್ ಮೋರ್ ಅಸಿಡಿಕ್ ದೆನ್ ದಿ CO2 ಅಂತಂದ್ರೆ ರೈಟ್. ಅದೇ ಟೈಪ್ ನಾನು ಬೇಸಿಕ್ ನೇಚರ್ ಆಫ್ ಆಕ್ಸೈಡ್ಸನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ರಿ ಟಾಪ್ ಟು ಬಾಟಮ್. ಸೊ ದಿಸ್ ರುಬಿಡಿಯಮ್ ಆಕ್ಸೈಡ್ ಈಸ್ ಮೋರ್ ಅಸಿಡಿಕ್ ದೆನ್ ದಿ ಲಿಥಿಯಮ್ ಆಕ್ಸೈಡ್ ಅಂತಂದ್ರೆ ರೈಟ್. ಯಾಕಂದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾನು ಬೇಸಿಕ್ ನೇಚರ್ ಹೇಳ್ತಾ ಇದ್ದೀನಿ, ನಾನು ಟಾಪ್ ಟು ಬಾಟಮ್ ಬಂದೆ ಅಂತ ಅಂದ್ಕೊಳ್ರಿ. ಸೊ ಮೆಟಾಲಿಕ್ ನೇಚರ್ ಟಾಪ್ ಟು ಬಾಟಮ್ ಹೆಚ್ಚಿಗೆ ಆಗುತ್ತೆ ಬಿಕಾಸ್ ಆಫ್ ದ್ಯಾಟ್ ರೀಸನ್. ಸೊ ದಿಸ್ ಶುಡ್ ಬಿ ಮೋರ್ ಬೇಸಿಕ್ ದೆನ್ ದಿಸ್ ಲಿಥಿಯಮ್ ಅಂತಂದ್ರೆ ರೈಟ್. ನೆಕ್ಸ್ಟು ಪೊಲರೈಸಿಂಗ್ ಪವರ್ ಆಫ್ ಕ್ಯಾಟಯನ್ಸ್ ನಾನು ಇದನ್ನ ಕನ್ಸಿಡರ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ರಿ. ಸೊ ಪೊಲರೈಸಿಂಗ್ ಪವರ್ ಆಫ್ ಕ್ಯಾಟಯನ್ಸ್ಗಳನ್ನು ನಾನು ಕನ್ಸಿಡರ್ ಮಾಡ್ತಾ ಇದ್ದೆ ಅಂದ್ರೆ ಸೊ ದ ಚಾರ್ಜ್ ಶುಡ್ ಬಿ ಮೋರ್ ಅಂತಂದೆ. ಅದಕ್ಕೋಸ್ಕರ ಸೊ ಅಲ್ಯೂಮಿನಿಯಂ +3 ಈಸ್ ಮೋರ್ ಪೊಲರೈಸಿಂಗ್ ದೆನ್ ದಿ ಮ್ಯಾಗ್ನೀಷಿಯಮ್ ದೆನ್ ದಿ ಸೋಡಿಯಮ್ ಅಂತಂದು. ಅದೇ ಟೈಪ್ ಪೊಲರೈಸಿಂಗ್ ಪವರ್ ಆಫ್ ಆ್ಯನೈನ್ಸ್ ಕನ್ಸಿಡರ್ ಮಾಡ್ತಾ ಇದ್ದೆ ಅಂತ ಅಂದ್ಕೊಳ್ರಿ. ನೋಡಿರಿ ಇಲ್ಲಿ ಸಹಿತ ಇದೇ ಟ್ರೆಂಡ ಫಾಲೋ ಆಗುತ್ತೆ, N3- O2- ದೆನ್ F- ಅಂತಂದ್ರೆ ರೈಟ್. ಸೊ ದಿಸ್ ಈಸ್ ಆಲ್ ಅಬೌಟ್ ಸೊ ಪಿರಿಯಾಡಿಕ್ ಟೇಬಲ್. ಸೊ ಇದು ಪಿರಿಯಾಡಿಸಿಟಿ ಅಂತ ಏನು ಚಾಪ್ಟರ್ ಇದೆ ನೋಡ್ರಿ ಅದು ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ಸ್ಗಳು ಜಾಸ್ತಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದ್ಯಾಟ್ ಯು ನೀಡ್ ಟು ಕನ್ಸಿಡರ್. ಇದಕ್ಕೆ ನಾವು ಕೆಮಿಕಲ್ ಪಿರಿಯಾಡಿಸಿಟಿ ಅಂತ ಕರಿಬೋದು ನೋಡ್ರಿ. ದಿಸ್ ಈಸ್ ಆಲ್ ಅಬೌಟ್ ಫಾರ್ ಟುಡೇಸ್ ಕ್ಲಾಸ್. ಸೊ ರಿಮೈನಿಂಗ್ ಥಿಂಗ್ಸ್ ವಿಲ್ ಡಿಸ್ಕಸ್ ಇಟ್ ಇನ್ ಅವರ್ ನೆಕ್ಸ್ಟ್ ಕ್ಲಾಸ್.